हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। जय राधा माधव श्री राधे। जय जगन्नाथ जय बलदेवा जय सुभद्रा माही जय सुदर्शना। जय गौरानिताय जय गौरानिताय जय गौरानिताय जय गौरानिताय। जय जय प्रभुपाद 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 प्रभुपाद। हरि नाम संकीर्तन की जय। ओम विष्णुपाद परमहंस परिव्रजाचार्य स्तोत्र शत श्रीमद् डिवाइन ग्रेस अभय चरणारविंद भक्ति वेदांत स्वामी श्रील प्रभुपाद की, समवेत गौर भक्त वृंद की, ग्रंथराज श्रीमद् भागवतम की जय। ಈ ಶ್ಲೋಕ ಯಾರು ಹೇಳಿದ್ದು ಬರೆಯೋಕ್ಕೆ? ಗೊತ್ತಿಲ್ವಾ? ಓಕೆ. ಯಾರು? ಹಾಂ, ಓಕೆ ಸರಿ, ಓಕೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ.
ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷ್ವಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಓಕೆ, ಇದನ್ನು ಹೇಳಿ ರಿಪೀಟ್ ಮಾಡಿ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತಾ ವಿಷ್ಣೋ ಭಕ್ತಿಶ್ಚೇನ್ನವಲಕ್ಷಣ. ಕ್ರಿಯೇತ ಭಗವತ್ಯದ್ಧಾ ಮನ್ಯೇ ತದ್ಧಿತಮುತ್ತಮಂ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತಾ ವಿಷ್ಣೋ ಭಕ್ತಿಶ್ಚೇನ್ನವಲಕ್ಷಣಃ. ಕ್ರಿಯೇತ ಭಗವತ್ಯದ್ಧಾ ಮನ್ಯೇ ತದ್ಧಿತಮುತ್ತಮಂ. ಓಕೆ, ಯಾರಾದರೂ ಹೇಳ್ತೀರಾ? ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತಾ ವಿಷ್ಣೋ ಭಕ್ತಿಶ್ಚೇನ್ನವಲಕ್ಷಣ. ಕ್ರಿಯೇತ ಭಗವತ್ಯದ್ಧಾ ತನ್ಮನ್ಯೇದಿತಮುತ್ತಮಂ. ಶ್ರೀ ಪ್ರಹ್ಲಾದ ಉವಾಚ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತಾ ವಿಷ್ಣೋ ಭಕ್ತಿಶ್ಚೇನವಲಕ್ಷಣ. ಕ್ರಿಯೇತ ಭಗವತ್ಯದ್ಧಾ ತನ್ಮನ್ಯೇದಿತಮುತ್ತಮಂ. ಶ್ರೀ ಪ್ರಹ್ಲಾದ ಉವಾಚ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತಾ ವಿಷ್ಣೋ ಭಕ್ತಿಶ್ಚೇನ್ನವಲಕ್ಷಣ. ಕ್ರಿಯೇತ ಭಗವತ್ಯದ್ಧಾ ಮನ್ಯೇ ತದ್ಧಿತಮುತ್ತಮಂ. ಓಕೆ, ವರ್ಡ್ ಟು ವರ್ಡ್ ಮೀನಿಂಗ್ ಮತ್ತು
ಅನುವಾದ ಯಾರಾದರೂ ಓದ್ತೀರಾ? ನನಗಂತೂ ಬರಲ್ಲ ಕನ್ನಡ ಓದೋಕ್ಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀ ಪ್ರಹ್ಲಾದ ಉವಾಚ. ಪ್ರಹ್ಲಾದ ಮಹಾರಾಜನು ನುಡಿದನು, ಶ್ರವಣ ಮಾಡುವುದು, ಕೀರ್ತನೆ ಮಾಡುವುದು. ವಿಷ್ಣು ಭಗವಾನ್ ವಿಷ್ಣುವಿನ ಬೇರಾರನ್ನು ಅಲ್ಲ. ಸ್ಮರಣಂ ಸ್ಮೃತಿಯಲ್ಲಿರಿಸಿಕೊಳ್ಳುವುದು. ಪಾದಸೇವನಂ ಚರಣಗಳ ಸೇವೆ ಮಾಡುವುದು. ಅರ್ಚನಂ ಪೂಜೆಯನ್ನು ಸಲ್ಲಿಸುವುದು ಷೋಡಶೋಪಚಾರ ಪೂರ್ವಕ 16 ವಿಧದ ವಸ್ತುಗಳಿಂದ. ವಂದನಂ ನಮನಗಳನ್ನು ಸಲ್ಲಿಸುವುದು. ದಾಸ್ಯಂ ದಾಸನಾಗಿರುವುದು. ಸತ್ಯಂ ಒಲವಿನ ಸ್ನೇಹಿತನಾಗಿರುವುದು. ಆತ್ಮನಿವೇದನಂ ತನ್ನಲ್ಲಿದ್ದುದೆಲ್ಲವನ್ನು ಸಮರ್ಪಿಸುವುದು. ಇತಿ ಈ ಪ್ರಕಾರವಾಗಿ ಪುಂಸಾ ಅರ್ಪಿತ ಭಕ್ತನಿಂದ ಸಮರ್ಪಿಸಲಾದ ಕೃಷ್ಣವು ಭಗವಾನ್ ವಿಷ್ಣುವಿನ ಬಗೆಗೆ ಬೇರೆ ಯಾರಿಗೂ ಅಲ್ಲ. ಭಕ್ತಿ ಸೇವೆಯು ಚೇತನವಲಕ್ಷಣ 9 ಪ್ರಕಾರಗಳಿಂದ ಇದ್ದು ಕ್ರಿಯೇತ ಆಚರಿಸಬೇಕು. ಭಗವತಿ ದೇವೋತ್ತಮ ಪರಮಪುರುಷರಲ್ಲಿ ಅಥವಾ ನೇರವಾಗಿ ಅಥವಾ ಪರಿಪೂರ್ಣವಾಗಿ ಅದನ್ನು ಮನ್ಯೆ ಭಾವಿಸುವೆನು. ಅಧಿಕಂ ಉತ್ತಮಂ ಅತಿ ಶ್ರೇಷ್ಠವಾದ ಓದುವಿಕೆ. ಅನುವಾದ. ಪ್ರಹ್ಲಾದ ಮಹಾರಾಜನು ಹೇಳಿದನು, ಭಗವಾನ್ ವಿಷ್ಣುವಿನ ಲೋಕೋತ್ತರ ಪವಿತ್ರ ನಾಮ, ರೂಪ, ಗುಣಗಳು, ಪರಿಕರಗಳು, ಲೀಲೆಗಳ ಶ್ರವಣ, ಕೀರ್ತನ, ಅವುಗಳ ಸ್ಮರಣ, ಭಗವಂತನ ಚರಣಾರವಿಂದಗಳ ಸೇವೆ, ಭಗವಂತನಿಗೆ ಷೋಡೋಪಚಾರ ಪೂರ್ವಕವಾಗಿ ಭಕ್ತಿಯಿಂದ ಪೂಜೆಯನ್ನು ಅರ್ಪಿಸುವುದು, ಭಗವಂತನಿಗೆ ವಂದನೆ ಪ್ರಾರ್ಥನೆಯನ್ನು ಸಲ್ಲಿಸುವುದು, ಅವನ ದಾಸನಾಗುವುದು, ಭಗವಂತನನ್ನೇ ಶ್ರೇಷ್ಠ ಸಖನನ್ನಾಗಿ ತಿಳಿದುಕೊಳ್ಳುವುದು, ಸರ್ವಸ್ವವನ್ನು ಭಗವಂತನಿಗೆ ನಿವೇದಿಸುವುದು. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಭಗವಂತನಿಗೆ ಕಾಯಿನ ವಾಚ ಮನಸ್ಸ ಸೇವೆ ಸಲ್ಲಿಸುವುದು. ಈ 9 ಪ್ರಕ್ರಿಯೆಗಳು ಪರಿಶುದ್ಧ ಭಕ್ತಿ ಸೇವೆಯಿಂದ ಅಂಗೀಕೃತವಾಗಿವೆ. ಈ 9 ರೀತಿಗಳಲ್ಲಿ ಕೃಷ್ಣನ ಸೇವೆಯನ್ನು ಮಾಡಲು ತನ್ನ ಜೀವನವನ್ನು ಮುಡುಪಾಗಿಟ್ಟಿರುವವರನ್ನು ಅತಿ ಶ್ರೇಷ್ಠ ವಿದ್ಯಾವಂತನೆಂದು ತಿಳಿಯಬೇಕು, ಏಕೆಂದರೆ ಅವನು ಸಂಪೂರ್ಣ ಜ್ಞಾನವನ್ನು ಪಡೆದುಕೊಂಡಿರುತ್ತಾನೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಭಾವಾರ್ಥ ನಾವು ಓದಂಗಿಲ್ಲ, ತುಂಬ ದೊಡ್ಡದು. ಸೊ ನಾನು ಕಂಟಿನ್ಯೂ ಮಾಡ್ತೀನಿ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಾ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣೆ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಈ ಶ್ಲೋಕದಲ್ಲಿ ನಾವು ನೋಡ್ತೀವಿ, ಪ್ರಹ್ಲಾದ್ ಮಹಾರಾಜ್ ಅವರು ಅವ್ರ ತಂದೆಗೆ ಹೇಳಿದರು,
ಏನು ಕಲಿತೆ ನೀನು ಅಂತ ಕೇಳ್ತಾರೆ. ಈ ಥರ 2-3 ಸರ್ತಿ ಕೇಳ್ತಾರೆ. ಸೊ 2ನೇ ಟೈಮು ಪ್ರಹ್ಲಾದ್ ಮಹಾರಾಜ್ ಈ ನವವಿಧ ಭಕ್ತಿ ಬಗ್ಗೆ ಹೇಳ್ತಾರೆ. ಸೊ ಚೈತನ್ಯ ಚರಿತಾಮೃತದಲ್ಲಿ ಬರುತ್ತೆ, ಭಜನೇರ ಮಧ್ಯ ಶ್ರೇಷ್ಠ ನವವಿಧ ಭಕ್ತಿ, ಕೃಷ್ಣ ಪ್ರೇಮ್ ಕೃಷ್ಣ ದಿತೆ ಧರೆ ಮಹಾಶಕ್ತಿ, ತಾರ್ ಮಧ್ಯೆ ಸರ್ವಶ್ರೇಷ್ಠ ನಾಮ ಸಂಕೀರ್ತನ್, ನಿರಪರಾಧ ನಾಮ ಲೋಯಲೆ ಪಾವೆ ಪ್ರೇಮಧಾನ್. ಅಂದರೆ ನಾನು ಲಾಸ್ಟ್ ಟೈಮ್ ಕೇಳಿದ್ದೆ, ಚೈತನ್ಯ ಚರಿತಾಮೃತ ಸೆಟ್ಸ್ ಇದೆಯಾ ಇಲ್ಲಿ? ಮದನ್ ಗೋಪಾಲ್ ಪ್ರಭು ಅವ್ರಿಗೆ ಕೇಳಿದ್ದೆ, ಅವ್ರು ಇಲ್ಲ ಪ್ರಭು ಅಂತಂದರು. ಇವಾಗ ಇದೆಯಾ ಚೈತನ್ಯ ಚರಿತಾಮೃತ? ಇಲ್ಲ. ಸೊ ನೀವೆಲ್ಲ ಅಮೃತ ಕಳ್ಕೊತಾ ಇದ್ದೀರಾ. ಸೊ ತುಂಬ ಇಂಪಾರ್ಟೆಂಟು, ಚೈತನ್ಯ ಚರಿತಾಮೃತ ಸೆಟ್ ಇರಬೇಕು, ಎಲ್ಲರ ಮನೆಯಲ್ಲಿ ಇರಬೇಕು, ಅಟ್ಲೀಸ್ಟ್ ದೇವಸ್ಥಾನದಲ್ಲಂತೂ ಇರಲೇಬೇಕು. ಓಕೆ. ಸೊ ಭಜನೆಯರ ಮಧ್ಯೆ ಶ್ರೇಷ್ಠ, ಅನೇಕ ಭಜನದ ಅಂಗಗಳಿದೆ, ಲಿಂಬ್ಸ್. ಸಾವಿರಾರು ರೀತಿಯಲ್ಲಿ ನಾವು ಭಗವಂತನ ಭಕ್ತಿ ಮಾಡಬಹುದು. ಉದಾಹರಣೆಗೆ ಪ್ರತಿದಿನ ಮುಂಚೆ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಮುಂಚೆ ಸ್ತ್ರೀಯರು ಒಂದು ಬಾಸ್ಕೆಟ್ ಇಟ್ಕೊಂಡು ಏನೋ ಒಂದು ಅಗರಬತ್ತಿ, ತೆಂಗಿನಕಾಯಿ, ಹೂವು ದೇವಸ್ಥಾನಕ್ಕೆ ಬಂದು ಭಗವಂತನಿಗೆ ಅರ್ಪಿಸ್ತಾಯಿದ್ರು. ಅದು ಒಂದು ಭಕ್ತಿಯ ಅಂಗ. ಭಗವಂತನಿಗೋಸ್ಕರ ನಾನು ಕೆಲವೊಂದು ಉಪಚಾರಗಳನ್ನು ತಂದು ಕೊಡ್ತಾಯಿದ್ದೀನಿ. ಇನ್ನು ಕೆಲವರು ನಾನು ಪ್ರತಿದಿನ ಭಗವಂತನ ದೇವಸ್ಥಾನ ಪ್ರದಕ್ಷಿಣೆ ಹಾಕ್ತೀನಿ. ಒಂದೊಂದು ಪ್ರದಕ್ಷಿಣೆಯಿಂದ ನಾವು ಎಷ್ಟೋ ಜನ್ಮಗಳಲ್ಲಿ ಮಾಡಿರೋ ಪಾಪಗಳನ್ನು ಕಳ್ಕೊಬೋದು. ಅದು ಒಂದು ಭಕ್ತಿಯ ಅಂಗ. ಇನ್ನು ಕೆಲವರು ನಾನು ಪ್ರತಿದಿನ ನಾನು ಚರಣಾಮೃತ ತಗೊಳ್ಬೇಕು ಅಂತ ಆಸೆ. ಸೊ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಚರಣಾಮೃತ ತಗೊಳ್ತಾರೆ. ಇನ್ನು ಕೆಲವರು ನಾನು ಪ್ರಸಾದ ತೊಗೊಳಕ್ಕೆ ಮಾತ್ರ ಹೋಗ್ತೀನಿ ದೇವಸ್ಥಾನಕ್ಕಂತಲೂ ಹೋಗ್ತಾರೆ. ಅದು ಒಂದು ಭಕ್ತಿಯ ಅಂಗ. ಇನ್ನು ಕೆಲವರು ತುಳಸಿ, ಹೂವು ಅದೆಲ್ಲ ಕೊಡೋಕ್ಕಂತ ಹೋಗ್ತಾರೆ. ಈ ರೀತಿ ಅನೇಕ ಅಂಗಗಳು ಇದೆ ಭಕ್ತಿಯಲ್ಲಿ. ಈ ಎಲ್ಲ ಅಂಗಗಳಿಂದನೂ ನಾವು ಭಗವದ್ಧಾಮ ಹೋಗಿ ಸೇರಬಹುದು. ಯಾವುದೋ ಒಂದು ಅಂಗ, ಭಕ್ತಿಯ ಅಂಗವನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡು ದೃಢತೆಯಿಂದ ಅದನ್ನು ಇಡೀ ಜನ್ಮ ನಾವು ಪಾಲನೆ ಮಾಡಿದ್ರೆ ಅದರಿಂದನೂ ನಾವು ಭಗವದ್ಧಾಮಕ್ಕೆ ಹೋಗಿ ಸೇರ್ಬೋದು. ಯಾಕೆಂದರೆ ಭಗವಂತ ಬಂದು ತುಂಬ ಕರುಣಾಮಯಿ. ಸೊ ಈ ಅನೇಕ ಸಾವಿರಾರು ಭಕ್ತಿಯ ಅಂಗಗಳಲ್ಲಿ 9 ಭಕ್ತಿಯ ಅಂಗಗಳು ತುಂಬ ಶ್ರೇಷ್ಠವಾದದ್ದು. ಯಾವುದದು? ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಆತ್ಮನಿವೇದನ ಏನೋ ತುಂಬ ಕಷ್ಟ ಆಗ್ಬೋದು. ಕಾಯ ಮನಸ ವಾಚದಿಂದ ನಾವು ಸಮರ್ಪಣ ಆಗಬೇಕಾಗತ್ತೆ. ಸರಿ, ಶ್ರವಣಂ ಕೇಳಿಸ್ಕೋಬೋದು ಭಗವಂತನ ಬಗ್ಗೆ. ಅದಕ್ಕೂ ರುಚಿ ಬೇಕು, ಟೇಸ್ಟ್ ಬೇಕು. ಟೇಸ್ಟೇ ಇಲ್ಲ ಅಂದಮೇಲೆ ಕೇಳೋಕ್ಕೂ ಮನಸ್ಸಿರಲ್ಲ. ಟೈಮ್ ಇದ್ದರೂ ಕೇಳೋಕ್ಕೆ ಮನಸ್ಸಿಲ್ಲ ಅಂದರೆ ಕೇಳೋಕ್ಕಾಗಲ್ಲ. ಶ್ರವಣಂ. ಕೀರ್ತನಂ, ಭಗವಂತನ ಹೊಗಳಿಕೆಯನ್ನು ಮಾಡೋದು, ಇಲ್ಲ ಕರ್ತಾಲಿಂದನೂ ಕೀರ್ತನೆ ಮಾಡ್ಬೋದು. ವಿಷ್ಣು ಸ್ಮರಣಂ, ನಾಮಸ್ಮರಣೆಯಿಂದನೂ ಭಗವಂತನ ಸ್ಮರಣೆ ಮಾಡ್ಬೋದು. ಸೊ ಈ ರೀತಿ ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೆ, ಇದೆಲ್ಲ 9 ತುಂಬ ಶ್ರೇಷ್ಠವಾದ ಭಕ್ತಿಯ ಅಂಗಗಳು. ಭಜನೇರ ಮಧ್ಯೆ ಶ್ರೇಷ್ಠ ನವವಿಧ ಭಕ್ತಿ. ಯಾಕೆ? ಕೃಷ್ಣ ಪ್ರೇಮ ಕೃಷ್ಣ ದಿತೆ ಧರೆ ಮಹಾಶಕ್ತಿ. ಇದು ನಮಗೆ ಕೃಷ್ಣ ಪ್ರೇಮನೇ ಕೊಡುತ್ತೆ. ಕೃಷ್ಣ ಪ್ರೇಮ ಎಲ್ಲ ಸಂಪ್ರದಾಯಗಳಲ್ಲಿ ಸಿಗೋದಿಲ್ಲ. ಬರೀ ಬ್ರಹ್ಮ ಮತ್ತು ಗೌಡಿಯ ಪರಂಪರೆಯಲ್ಲಿ ಮಾತ್ರ ನಮಗೆ ಕೃಷ್ಣ ಪ್ರೇಮ ಲಭ್ಯವಿದೆ. ಕೃಷ್ಣ ಪ್ರೇಮ ಕೃಷ್ಣ ದಿತೆ ಧರೆ ಮಹಾಶಕ್ತಿ. ಗೋಲೋಕ ಬೃಂದಾವನನೇ ಸಿಗುತ್ತೆ ಈ 9 ಅಂಗಗಳಿಂದ. ಇದರಲ್ಲಿ ಒಂದೊಂದು ಅಂಗ ಮಾಡಿದ್ರೂ ಸಾಕು, ಎಲ್ಲ 9 ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಶ್ರೀಲ ಪ್ರಭುಪಾದರು ನಮಗೆ ಎಲ್ಲ 9 ಅಂಗಗಳನ್ನು ಕೊಟ್ಟಿದ್ದಾರೆ. ರೂಪ ಗೋಸ್ವಾಮಿ ಅವರು ಹೇಳ್ತಾರೆ, ಶ್ರೀ
ಶ್ರೀ ವಿಷ್ಣು ಶ್ರವಣೆ ಪರೀಕ್ಷಿತ್ ಅಭವತ್ ವೈಯಾಸಕೀರ್ತನೆ ಪ್ರಹ್ಲಾದ ಸ್ಮರಣೆ ತದಂಗ್ರಿ ಭಜನೆ ಲಕ್ಷ್ಮೀ ಪ್ರಿತುಪೂಜನೆ ಅಕ್ರೂರಸ್ತ್ವಭಿವಂದನೆ ಕಪಿಪತಿರ್ದಾಸ್ಯೇತ್ಯ ಸಖ್ಯೇ ಅರ್ಜುನ ಸರ್ವಸ್ವಾತ್ಮ ನಿವೇದನೆ ಬಲಿರಬಹುದು ಕೃಷ್ಣಾತಿರೇಶಾಂ ಪರಂ. ಕೇಳಿದ್ದೀರಾ ಯಾರಾದರೂ ಯಾವತ್ತಾದರೂ ಇದನ್ನು? ಯಾರು ಕೇಳಿಲ್ಲ? ಓಕೆ. ಸೊ ಇದರಲ್ಲಿ ರೂಪಗೋಸ್ವಾಮಿಯವರು ಹೇಳ್ತಾ ಇದ್ದಾರೆ, ಶ್ರೀ ವಿಷ್ಣು ಶ್ರವಣೆ ಪರೀಕ್ಷಿತ್ ಮಹಾರಾಜ್ ಅವರು ಒಂದೇ ಒಂದು ಕೆಲಸ ಮಾಡಿದ್ರು. ಅವರು ಏನದು? ಶ್ರವಣ ಅಷ್ಟೇ. ಅವ್ರು ಹೋಗಿ ಯಾವ ಆರತಿ ಮಾಡಿಲ್ಲ, ಯಾವ ಏನೂ ಮಾಡೋಕ್ಕೋಗಿಲ್ಲ. ಶ್ರೀ ವಿಷ್ಣು ಶ್ರವಣೆ, ಅದರಿಂದನೇ ಅವ್ರಿಗೆ ಪರ್ಫೆಕ್ಷನ್ ಸಿಕ್ತು, ಭಗವದ್ಧಾಮಕ್ಕೆ ಹೋಗಿ ಸೇರಿದ್ರು. ಅಭವತ್ ವೈಯಾಸಕೀರ್ ಕೀರ್ತನೆ. ವೈಯಾಸಕಿ ಯಾರು? ಶುಕದೇವ್. ಯಾರು ಹೇಳಿದ್ದು? ವೆರಿ ಗುಡ್. ಒಂದು ಸ್ವಲ್ಪ ಜೋರಾಗಿ ಎಲ್ಲರೂ ಕ್ಲಾಪ್ ಮಾಡಿ. ಹರಿ ಬೋಲ್. ಸ್ವಲ್ಪ ಎನ್ಕರೇಜ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಸ್ವಲ್ಪ ಇಂಟರ್ಯಾಕ್ಷನ್ ಇದ್ದರೆ ಎಲ್ಲರೂ ಎಚ್ಚರಿಕೆ ಇರ್ತೀವಿ ಅಲ್ವಾ? ಸೆಕೆ ಜಾಸ್ತಿ, ಫ್ಯಾನ್ ಬೇರೆ ಇದೆ, ಒಂದು ಪ್ರಸಾದ ಒಂದು ಕಡಿಮೆ, ಅದೊಂದು ಸೇರಿಬಿಟ್ರೆ ಸಾಕು. ಆಹಾ. ಸೊ ಇಂಟ್ರ್ಯಾಕ್ಷನ್ ಇದ್ದರೆ ಒಂದು ಸ್ವಲ್ಪ ಎದ್ದಿರ್ತೀವಿ. ಓಕೆ. ಸೊ ವೈಯಾಸಕೀರ್ ಕೀರ್ತನೆ ಅಂದರೆ ಶುಕದೇವ್ ಗೋಸ್ವಾಮಿ ಅವರು ಹೇಗೆ ಭಗವದ್ಧಾಮ ಸೇರಿದ್ರು? ಭಗವಂತನ ಹೊಗಳಿಕೆಯಿಂದ. ಅವರು ಹೇಳಿದ್ದು ಅಲ್ವಾ ಕೀರ್ತನ. ಅದು ಭಾಗವತಂ ಹೇಳೋದು ಕೀರ್ತನ. ಬರೀ ಹರೇ ಕೃಷ್ಣ ಕರ್ತಾಲಲ್ಲಿ ಬಾರಿಸೋದು ಮಾತ್ರ ಕೀರ್ತನ ಅಲ್ಲ, ಭಗವಂತನ ಹೊಗಳಿಕೆ ಕೀರ್ತಿಗಳನ್ನು ಹೇಳೋದನ್ನು ಕೀರ್ತನ ಅಂತ ಹೇಳ್ತಾರೆ. ವೈಯಾಸಕೀರ್ ಕೀರ್ತನೆ. ಪ್ರಹ್ಲಾದ ಸ್ಮರಣೆ ಇವತ್ತಿಂದು. ಪ್ರಹ್ಲಾದ್ ಮಹಾರಾಜ್ ಅವರು ಭಗವದ್ಧಾಮ ಹೇಗೆ ಸೇರಿದ್ರು? ಸ್ಮರಣದಿಂದ. ಯಾವಾಗಲೂ ಭಗವಂತನ ಸ್ಮರಣೆ ಮಾಡ್ತಾಯಿದ್ರು. ಓಂ ನಮೋ ಭಗವತೆ ವಾಸುದೇವಾಯ ಅಂತ. ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಅಂತ ನಾವು ಸ್ಮರಣೆ ಮಾಡಬೇಕು ಭಗವಂತಂದು. ಪ್ರಹ್ಲಾದ ಸ್ಮರಣೆ. ತದಂಗ್ರಿ ಭಜನೆ ಲಕ್ಷ್ಮೀ ದೇವಿ ಹೇಗೆ? ಪಾದ ಸೇವನದಿಂದ. ಪ್ರಿತು ಪೂಜನೆ. ಪ್ರಿತು ಮಹಾರಾಜ್ ಅವರು ಪೂಜೆಯಿಂದ. ಎಸ್. ಅಕ್ರೂರ ಸ್ವಭಿವಂದನೆ. ಅಕ್ರೂರ ವಂದನೆಯಿಂದ. ವಂದನೆ ಅಂದರೆ ಭಗವಂತನಿಗೆ ಪ್ರೇಯರ್ಸ್ ಹೇಳೋದು, ಭಗವಂತನ ಹೊಗಳಿಕೆ ಮಾಡೋದು ಪ್ರೇಯರ್ಸಿಂದ. ಕುಂತಿ ಸ್ತುತಿ, ಭೀಷ್ಮ ಸ್ತುತಿ, ಆ ರೀತಿ ವಂದನೆ. ಅಕ್ರೂರಸ್ತ್ವ ಅಭಿವಂದನೆ. ಕಪಿಪತಿರ್ ದಾಸ್ಯೆ. ಕಪಿಪತಿರ್ ಯಾರು? ಕರೆಕ್ಟ್. ಸೊ ಹನುಮಾನ್ಜಿ ಅವರ ಅಷ್ಟು ಶ್ರೇಷ್ಠವಾದ ದಾಸರು ಯಾರೂ ಇಲ್ಲ. ಛಕ್ ಅಂತ ಅವರು ಭಗವಂತ ಈ ಥರ ನೆನೆಸ್ಕೊಂಡ್ರೆ ಸಾಕು, ನೆನೆಸ್ಕೊಳ್ಳೋಕ್ಕಿಂತ ಮುಂಚೆನೇ ಅವರು ಅಲ್ಲಿ ಪ್ರಸ್ತುತರಾಗ್ತಾರೆ. ಒಂದು ಕತೆ ಇದೆ. ದ್ವಾರಕೆಯಲ್ಲಿ ಕೃಷ್ಣ ಒಂದು ಸರ್ತಿ ನಾನು ಹನುಮಾನ್ಜಿನ ನೋಡಬೇಕು ಅಂತ ಆಸೆ ಪಡ್ತಾರೆ. ಸೊ ಆಗ ಗರುಡನ್ನು ಕಳಿಸ್ತಾರೆ. ಗರುಡ ಬರ್ತಾನೆ ಹನುಮಾನ್ಜಿಗೆ, ನೋಡಿ ತಕ್ಷಣ ಬರಬೇಕು, ಕೃಷ್ಣ ಕರೀತಾ ಇದ್ದಾರೆ ನಿಮಗೆ ಅಂತ ಗರುಡ ಹನುಮಾನ್ಜಿಗೆ ಹೇಳ್ತಾರೆ. ಸೊ ಆಯಿತು ನೀನು ಹೋಗಪ್ಪ, ನಾನು ಬರ್ತೀನಿ ಅಂತ ಹನುಮಾನ್ಜಿ ಹೇಳ್ತಾರೆ. ಹಾಗಲ್ಲ, ಇವಾಗಲೇ ಬರಬೇಕು, ನನ್ನ ಮೇಲೆ ಕೂತ್ಕೊಳ್ಳಿ, ನಾನು ಫಾಸ್ಟಾಗಿ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಆಗ ಹನುಮಾನ್ಜಿ ಅವರು ಹೇಳ್ತಾರೆ, ಇಲ್ಲ ನೀನು ಹೋಗು, ನಿನ್ಗಿನ್ನು ಮುಂಚೆನೇ ನಾನು ಬರ್ತೀನಿ ಅಂತ. ಓಹೋ, ಅಷ್ಟು ಕಾನ್ಫಿಡೆನ್ಸ್ ಇದೆಯಾ ನಿನಗೆ, ಸರಿ ಅಂತ ಗರುಡ ಬೇಗ ಹೋಗ್ತಾರೆ. ಆದರೆ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಗರುಡ ಹೋಗಿ ನೋಡ್ತಾರೆ, ಹನುಮಾನ್ಜಿ ಭಗವಂತನ ಜೊತೆ ಆಲ್ರೆಡಿ ರೆಡಿಯಾಗಿ ಅಲ್ಲಿ ನಿಂತಿದ್ದಾರೆ. ತುಂಬ ಫಾಸ್ಟ್. ಭಗವಂತ ಇಚ್ಛೆ ಮಾಡಿದ್ರೆ ಸಾಕು. ಈ ಕತೆ ಕೇಳಿದ್ದೀರಾ? ಸೊ ಈ ಥರ ಹನುಮಾನ್ಜಿ ಅವ್ರ ಸೇವೆಯಲ್ಲಿ ಫಾಸ್ಟ್. ಅದಕ್ಕೆ ಕಪಿಪತಿರ ದಾಸೆ. ಮತ್ತು ಸಖ್ಯ ಅರ್ಜುನ ಬಂದು ಸಖ, ಫ್ರೆಂಡ್ಲಿ ಬಿಹೇವಿಯರಿಂದ. ಅರ್ಜುನನಿಗೆ ಭಗವಂತ ಕೃಷ್ಣ ದೇವ್ರಂತ ಗೊತ್ತಿತ್ತು, ಆದರೆ ಅವನ ಸಖ ಸ್ವಭಾವ ಅಂದರೆ ಅವನ ಸಖ ಸಂಬಂಧ ತುಂಬ ಗಾಢವಾಗಿತ್ತು. ಗಾಢ ಅಂದರೆ ಕಾನ್ಸಂಟ್ರೇಟೆಡು, ಶ್ರೀಖಂಡ ಥರ. ಗಾಢ ಅಂದ್ರೇನು? ಗಟ್ಟಿಯಾಗಿರೋದು.
ಸೊ ಆ ಫ್ರೆಂಡ್ಲಿ ನೇಚರು ಭಗವಂತನ ಜೊತೆ ಅರ್ಜುನಂದು ತುಂಬ ಗಾಢವಾಗಿತ್ತು. ಅರ್ಜುನನಿಗೆ ಗೊತ್ತಿತ್ತು ಕೃಷ್ಣ ದೇವರಂತ. ಆದರೆ ಭಗವಂತ ವಿಶ್ವರೂಪ ತೋರಿಸಿದ ಮೇಲೆ ಹೇಳ್ತಾನೆ, ಓ ಸಖೇತಿ ಮತ್ವ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ, ಹೇ ಯಾದವ್, ಹೇ ಸಖೇತಿ ಅಂತ ನಿನ್ನನ್ನು ಕರಿತಾ ಇದ್ದೆ, ನಿನ್ನ ಜೊತೆ ಒಂದೇ ಶಯ್ಯಾದಲ್ಲಿ ಮಲಗ್ತಾ ಇದ್ದೆ, ನಿನ್ನ ಜೊತೆ ಒಂದೇ ತಟ್ಟೆಯಲ್ಲಿ ನಾನು ತಿಂತಾ ಇದ್ದೆ ಕೈ ಹಾಕಿ, ಈ ಥರ ನಾನೆಲ್ಲ ಅಪರಾಧ ಮಾಡಿದೆ, ನನ್ನನ್ನು ಕ್ಷಮಿಸು ಅಂತ. ಬಟ್ ಮತ್ತೆ ತಿರ್ಗಾ ಭಗವಂತ ಆ ಸೌಮ್ಯ ರೂಪದಲ್ಲಿ ಬಂದ ಮೇಲೆ ಅರ್ಜುನ ಮತ್ತೆ ತಿರ್ಗಾ ಮರ್ತೋಗ್ಬಿಡ್ತಾನೆ. ಯೋಗಮಾಯ ಪ್ರಭಾವದಲ್ಲಿ ಮತ್ತೆ ಕೃಷ್ಣನ ಗೆಳೆಯ ರೂಪದಲ್ಲಿ ನೋಡ್ತಾನೆ. ಅವಾಗವಾಗ ಭಗವಂತನ ಜ್ಞಾಪಕ ಬರುತ್ತೆ ಕೃಷ್ಣ ದೇವ್ರಂತ, ಆದರೆ 99% ಜ್ಞಾಪಕ ಇರಲ್ಲ. ಯಾಕೆ? ಯೋಗಮಾಯ ಪ್ರಭಾವ. ಕೃಷ್ಣ ದೇವ್ರಂತ ಗೊತ್ತಿತ್ತು, ಆದರೂ ಸಖಾಭಾವ ತುಂಬ ಗಾಢವಾಗಿತ್ತು. ಅದಕ್ಕೆ ಮಧ್ಯದಲ್ಲಿ, ಭಗವದ್ಗೀತೆ ಮಧ್ಯದಲ್ಲಿ ಕೃಷ್ಣ ಅರ್ಜುನ ಹೇಳ್ತಾನೆ, ಓ ಕೃಷ್ಣ, ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ, ನನ್ನನ್ನು ಫ್ರೆಂಡ್ ಅಂತ ನೋಡಬೇಡ, ನಾನು ನಿನಗೆ ಶಿಷ್ಯನಾಗ್ತೀನಿ ಅಂತ. ಅಂದರೆ ಅವಾಗ ಜ್ಞಾಪಕ ಬರುತ್ತೆ, ಓ ಕೃಷ್ಣ ದೇವರು ಅಂತ. ಆ ರೀತಿ ಮಧ್ಯ ಮಧ್ಯದಲ್ಲಿ ಜ್ಞಾಪಕ ಬರುತ್ತೆ. ಭೀಷ್ಮ ಪಿತಾಮಹ ಅವರು ಹೇಳ್ತಾರೆ, ಅವರು ಪಾಂಡವರೆಲ್ಲ 5 ಪಾಂಡವರು ಕುರುಕ್ಷೇತ್ರ ಯುದ್ಧ ಆದಮೇಲೆ ಬಂದು ಭೀಷ್ಮ ಪಿತಾಮಹ ಎದುರುಗಡೆ ಬಂದಿರ್ತಾರೆ. ಸೊ ಆ ಸಮಯದಲ್ಲಿ ಭೀಷ್ಮ ಯುಧಿಷ್ಠಿರನಿಗೆ ಹೇಳ್ತಾನೆ, ನಿನ್ನೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಯುಧಿಷ್ಠಿರನಿಗೆ ಕೃಷ್ಣ ಹೇಳ್ತಾನೆ, ಭೀಷ್ಮ ಹೇಳ್ತಾನೆ, ಏಷೋ ವೈ ಭಗವಾನ್ ಸಾಕ್ಷಾತ್ ಆದ್ಯೋ ನಾರಾಯಣ ಹರಿಹಿ ಮೋಹಯನ್ ಮಾಯಾ ಲೋಕಂ ಗೂಢಶ್ಚರತಿ ವಿಷ್ಣುಷು. ನೀನು ಪಕ್ಕದಲ್ಲಿ ನಿಂತ್ಕೊಂಡಿರೋನು ನಿಮ್ಮ ಫ್ರೆಂಡ್ ಅಲ್ಲಪ್ಪ, ನಿಮ್ಮ ರಿಲೇಟಿವ್ ಅಲ್ಲ. ಏಷೋ ವೈ ಭಗವಾನ್ ಸಾಕ್ಷಾತ್, ಅವನು ದೇವರು, ದೇವೋತ್ತಮ ಪರಮ ಪುರುಷ. ಆದ್ಯೋ ನಾರಾಯಣ ಹರಿ, ಆದಿನಾರಾಯಣ. ಎಲ್ಲ ಅನೇಕ ಕೋಟಿ ಕೋಟಿ ನಾರಾಯಣರು ಅವನಿಂದ ಬರ್ತಿದ್ದಾರೆ, ಅದಕ್ಕೆ ಅವನು ಆದಿನಾರಾಯಣ. ಆದ್ಯೋ ನಾರಾಯಣ ಹರಿ ಮೋಹಯನ್ ಮಾಯಾ ಲೋಕಂ ಗೂಢಶ್ಚರತಿ ವಿಷ್ಣುಷು. ಇಡೀ ಬ್ರಹ್ಮಾಂಡನ ಮೋಹದಲ್ಲಿಟ್ಟಿದ್ದಾನೆ, ಆದರೆ ಅವನು ಮಾತ್ರ ಗೂಢಶ್ಚರತಿ ವಿಷ್ಣುಷು. ವೃಷ್ಣಿ ವಂಶದಲ್ಲಿ ಗೂಢವಾಗಿ, ಸೀಕ್ರೆಟಾಗಿ ಎಲ್ಲರನ್ನ ಫೂಲ್ ಮಾಡಿಕೊಂಡು ಓಡಾಡಿಕೊಂಡು ರಾಜನ್ ಥರ ಓಡಾಡ್ತಾ ಇದ್ದಾನೆ. ಆದರೆ ಅವನು ಭಗವಂತ, ಅವನು ದೇವರು. ಅಹೋ ಕಷ್ಟಂ ಅಹೋ ನ್ಯಾಯಂ ಯದ್ಯೂಯಂ ಧರ್ಮನಂದನ ಜೀವಿತುಂ ನಾರ್ಹತ ಕ್ಲಿಷ್ಟ ವಿಪ್ರ ಧರ್ಮಾಚ್ಯುತಾಶ್ರಯ. ಭೀಷ್ಮ ಹೇಳ್ತಾನೆ, ಅಹೋ ಕಷ್ಟಂ, ನಿಮಗೆ ಬಂದಿರೋ ಕಷ್ಟ ಅದನ್ನು ನೆನೆಸ್ಕೊಂಡ್ರೆ ಯಾರಿಗೂ ಈ ಥರ ಕಷ್ಟ ಬರಬಾರ್ದು. ಅಹೋ ಅನ್ಯಾಯಂ, ನಿಮಗೆ ಆಗಿರೋ ಅನ್ಯಾಯ ಯಾರಿಗೂ ಆಗಬಾರ್ದು. ಇಡೀ ಜನ್ಮ ಅವ್ರಿಗೆ ಅನ್ಯಾಯ ಆಯಿತು. ಚಿಕ್ಕ ವಯಸ್ಸಲ್ಲಿ ಅವರು ಕಾಡಲ್ಲಿ ಹುಟ್ಟಿರೋದು, ಕಾಡಲ್ಲಿ ಬೆಳೆದಿರೋದು, ಮಧ್ಯದಲ್ಲಿ ಬರ್ತಾರೆ, ಅಲ್ಲಿ ವಿಷ ಕೊಟ್ಟು ಸಾಯಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಆಮೇಲೆ ವರ್ಣಾವರ್ತದಲ್ಲಿ ಅವರ ಲಕ್ಷಗ್ರಹನ ಸುಟ್ಟಿ ಬೂದಿ ಮಾಡಬೇಕಂತಾರೆ. ಮತ್ತೆ ಅಲ್ಲಿಂದ ಅವರು ತಪ್ಪಿಸ್ಕೊಂಡು ಕಾಡಿಗೆ ಹೋಗ್ತಾರೆ. ಮತ್ತೆ ಕೆಲವೊಂದು ವರ್ಷಗಳಾದಮೇಲೆ ಮತ್ತೆ ತಿರ್ಗಾ ಅವ್ರು ಬರ್ತಾರೆ, ಜೂಜಾಟದಲ್ಲಿ ಎಲ್ಲ ಸೋತೋಗ್ಬಿಡ್ತಾರೆ. ಮತ್ತೆ ತಿರ್ಗಾ ಕಾಡಿಗೆ ಹೋಗ್ತಾರೆ, ಮತ್ತೆ ಕುರುಕ್ಷೇತ್ರ ಯುದ್ಧ. ಕೊನೆಗೆ ಅವರು ಈ ಭೂಮಿಯಲ್ಲಿ ರಾಜರಾಗಿದ್ದು ಕೆಲವೊಂದು ವರ್ಷಗಳು ಮಾತ್ರ. ದ್ವಾರಕೆಯಲ್ಲಿ ಭಗವಂತ ಧಾಮಕ್ಕೆ ಹೋದ ಅಂತ ನ್ಯೂಸ್ ಬಂದ ತಕ್ಷಣ ಎಲ್ಲವನ್ನು ತ್ಯಜಿಸ್ಬಿಟ್ರು. ಇಡೀ ಜನ್ಮ ಅವ್ರಿಗೆ ಬರೀ ದುಃಖಗಳು ಮಾತ್ರ ನೋಡಿದ್ದು. ಸೊ ಭೀಷ್ಮ ಹೇಳ್ತಾನೆ, ಅಹೋ ಕಷ್ಟಂ ಅಹೋ ಅನ್ಯಾಯಂ ಯದ್ಯೂಯಂ ಧರ್ಮನಂದನ. ನೀವೆಲ್ಲ ಧರ್ಮ ಪಾಲನೆ ಮಾಡೋ ಜನ, ಧರ್ಮನಂದನರು ನೀವೆಲ್ಲ. ಜೀವಿತು ನಾರ್ಹತ ಕ್ಲಿಷ್ಟ ವಿಪ್ರ ಧರ್ಮಾಚ್ಯುತಾಶ್ರಯ. ಇನ್ಯಾರಾದರೂ ಬೇರೆಯವರು ನಿಮ್ಮ ಜಾಗದಲ್ಲಿ ಇದ್ದಿದ್ದರೆ ಜೀವಂತವಾಗಿ ಉಳಿತಾ ಇರಲಿಲ್ಲ. ಆದರೆ ನೀವು ಇದನ್ನು ಸಹಿಸ್ಕೊಂಡ್ಬಿಟ್ಟಿದ್ದೀರಾ. ಸಹಿಸ್ಕೊಳ್ಳೋದು ಗ್ರೇಟ್ ಅಲ್ಲ. ಯಾರು ಕೆಲವೊಂದು ಜನ ಮಹಾಪುರುಷರು ಇರ್ತಾರೆ, ನಾವು ಸಹಿಸ್ಕೊಳ್ಬೋದು. ಆದರೆ ಇವರು ಬರೀ ಸಹಿಸ್ಕೊಂಡಿಲ್ಲ, ವಿಪ್ರ ಧರ್ಮ ಅಚ್ಯುತ ಆಶ್ರಯ ಪಡೆದ ಮೇಲೂ ಸಹಿಸ್ಕೊಂಡಿದ್ದಾರೆ. ನೇರವಾಗಿ ಯಾವಾಗಲೂ ಬ್ರಾಹ್ಮಣರ ಜೊತೆನೇ ಅವರು ಕನ್ಸಲ್ಟ್ ಮಾಡ್ತಾಯಿದ್ರು. ವಿಪ್ರ ಧರ್ಮ ಯಾವಾಗಲೂ ಧರ್ಮ ಪಾಲನೆ ಮಾಡ್ತಾಯಿದ್ರು.
ಅಚ್ಯುತ ಆಶ್ರಯ. ಯಾವಾಗಲೂ ಭಗವಂತನ ಆಶ್ರಯ ಪಡಿತಾ ಇದ್ರು. ಆ ಭಗವಂತ ಅವ್ರ ಜೊತೆನೇ ಇದ್ದ ಯಾವಾಗಲೂ. ಎಲ್ಲ ಸಮಯದಲ್ಲಿ ಎಲ್ಲ ಸಂದರ್ಭದಲ್ಲಿ ಭಗವಂತ ಪಾಂಡವರ ಜೊತೆ ಇದ್ದ. ಆದರೂ ನಿಮಗೆ ಇಷ್ಟೆಲ್ಲ ಕಷ್ಟಗಳು ಬಂತು. ಇದು ನನಗೆ ಅರ್ಥ ಆಗ್ತಾ ಇಲ್ಲ, ಭೀಷ್ಮ ಹೇಳ್ತಾನೆ. ಸೊ ಆಗ ಭೀಷ್ಮ ಕೊನೆಗೆ ಕನ್ಕ್ಲೂಡ್ ಮಾಡ್ತಾನೆ, ಏನಂತ? ನಹಿ ಅಸ್ಯ ಕರ್ಹಿಚಿದ್ ರಾಜನ್ ಪುಮಾನ್ ವೇದ ವಿದಿತ್ಸಿತಂ ಯದ್ ವಿಜಿಜ್ಞಾಸೆಯ ಯುಕ್ತ ಮುಹ್ಯಂತಿ ಕವಯೋಪಿ. ನಹಿ ಅಸ್ಯ, ಅಸ್ಯ ಅಂದರೆ ಈ ದೇವರು ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡಿರೋನು ಕೃಷ್ಣ. ಅಸ್ಯ ನಹಿ ಅಸ್ಯ ಕರ್ಹಿಚಿದ್ ರಾಜನ್ ಪುಮಾನ್ ವೇದ ವಿದಿತ್ಸಿತಂ. ಮನುಷ್ಯರು ಇವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಮಾನ್ ವೇದ ವಿದಿತ್ಸನ್ ಯದ್ ವಿಜಿಜ್ಞಾಸೆಯ ಯುಕ್ತ. ಯಾರಾದರೂ ಜಿಜ್ಞಾಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ? ಸರಿ, ನಾನು ಕೃಷ್ಣನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಪ್ರಯಾಸ ಮಾಡ್ತೀನಿ, ಜಿಜ್ಞಾಸ ಮಾಡೋಕ್ಕೆ. ಯದ್ ವಿಜಿಜ್ಞಾಸೆಯ ಯುಕ್ತ, ಅವಾಗ ಏನಾಗತ್ತೆ? ಮುಹ್ಯಂತಿ ಕವಯೋಪಿ. ಬಿವಿಲ್ಡರ್ಮೆಂಟ್ ಏನಂತೀವಿ ಕನ್ನಡಲ್ಲಿ? ಬಿವಿಲ್ಡರ್ಮೆಂಟ್ಗೆ ತಲೆ ತಿರ್ಗತ್ತೆ, ಕನ್ಫ್ಯೂಸ್ ಆಗಿ ಹೋಗ್ಬಿಡ್ತೀವಿ. ಯಾಕೆ? ಭಗವಂತನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅವನು ಯಾಕೆ ಮಾಡ್ತಾನೆ, ಹೇಗೆ ಮಾಡ್ತಾನೆ, ಕಾರಣ ಏನು, ಯಾವಾಗ ಯಾವ ಸಮಯದಲ್ಲಿ ಏತಕ್ಕೆ ಮಾಡ್ತಾನೆ, ಅದು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಒಂದು ಮಾತ್ರ ಪರ್ಫೆಕ್ಟಾಗಿ ನಾವು ಭಗವಂತನ ಬಗ್ಗೆ ಅರ್ಥ ಮಾಡ್ಕೊಳ್ಬೋದು. ಅದು ಏನು? ಯಾರು ಹೇಳ್ತೀರಾ? ಅವ್ರಿಗೊಂದು ಜೋರಾಗಿ ಹರಿಬೋಲ್ ಅಂತ ಹೇಳಿ ಕೇಳಿಸ್ಕೊಂಡ್ರ? ಒಂದು ಮಾತ್ರ ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊಳ್ಬೋದು ನಾವು. ಏನದು? ಭಗವಂತನ ಯಾವತ್ತೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ನಾವು ನೋಡ್ತೀವಿ ಭಗವಂತ ಯಾರಿಗೆ ಯಾವ ರೀತಿಯಲ್ಲಿ ಏನು ಟೆಸ್ಟ್ ಮಾಡ್ತಿದ್ದಾನೆ, ಇಲ್ಲ ಯಾಕೆ ಕೆಲವರಿಗೆ ಕಷ್ಟದಲ್ಲಿರ್ತಾರೆ. ಭಕ್ತರು ಒಂದೊಂದು ಸರ್ತಿ ಕಂಪ್ಲೇಂಟ್ ಮಾಡ್ತೀವಲ್ವ, ನಾನೇನು ಮಾಡಿದೆ, ನನಗೆ ಯಾಕೆ ಕಷ್ಟ ಬಂತು, ಬೇರೆಯವರೆಲ್ಲ ಚೆನ್ನಾಗೇ ಇದ್ದಾರಲ್ಲ, ನಾನು ಮಾತ್ರ ಹಿಂಗಿದ್ದೀನಿ ಅಲ್ವಾ. ಸೊ ಈ ಥರ ಭಗವಂತನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ನಾನೇನೋ ಹೇಳ್ತಾ ಇದ್ದೆ, ದಾರಿ ತಪ್ಪಿಬಿಟ್ಟೆ ನಾನು. ಅರ್ಜುನ ಅಲ್ವಾ? ಕರೆಕ್ಟ್, ಸಖ್ಯ ಅರ್ಜುನ. ಆಮೇಲೆ ಕವಿಪತೇರ್ ದಾಸೇತ್ ಸಖ್ಯ ಅರ್ಜುನ ಸರ್ವಸ್ವಾತ್ಮ ನಿವೇದನೆ ಬಲಿರಭೂತ್ ಕೃಷ್ಣ ಆಪ್ತರೇಶಾಂ ಪರಂ. ಸೊ ಬಲಿ ಮಹಾರಾಜ ಅವ್ರು ಬಂದು ಆತ್ಮ ನಿವೇದನದಲ್ಲಿ ಅವರು ಪರ್ಫೆಕ್ಷನ್ ಪಡೆದರು. ಈ ರೀತಿ ಭಗವದ್ಧಾಮಕ್ಕೆ ಹೋಗಿ ಸೇರ್ತಾರೆ. ಸೊ ಬಲಿ ಮಹಾರಾಜ ಅವರು ಎಲ್ಲವನ್ನು ಭಗವಂತನಿಗೆ ಅರ್ಪಿಸಿದ್ದಾಯಿತು. 2 ಹೆಜ್ಜೆಯಲ್ಲಿ ಭಗವಂತ ಎಲ್ಲವನ್ನು ಆಕ್ಸೆಪ್ಟ್ ಮಾಡ್ದ. 3ನೇ ಹೆಜ್ಜೆ ನಾನು ಎಲ್ಲಿ ಇಡಲಿ ಅಂತ ಕೇಳಿದ್ದಕ್ಕೆ ಬಲಿ ಮಹಾರಾಜ್ ಅವರು, ನಂದಿನ್ನೇನಿಲ್ಲ, ಇದೊಂದು ದೇಹ ಒಂದಿದೆ, ನನ್ನ ತಲೆ ಮೇಲೆ ಇಡಿ ಅಂತ ಆತ್ಮನಿವೇದನ ಮಾಡಿದ್ರು. ಸಂಪೂರ್ಣವಾಗಿ ಶರಣಾಗತಿ ಆದರು. ಇದು ಪ್ರಮುಖವಾದ 9 ಭಕ್ತಿಯ ಅಂಗಗಳು, ನವವಿಧ ಭಕ್ತಿ. ಇದರಿಂದ ಕೃಷ್ಣ ಪ್ರೇಮ ಕೃಷ್ಣದಿತೆ ಧ್ವರೆ ಮಹಾಶಕ್ತಿ. ಬಟ್ ತಾರ್ ಮಧ್ಯೆ ಸರ್ವಶ್ರೇಷ್ಠ ನಾಮ ಸಂಕೀರ್ತನ್. ಎಲ್ಲದಕ್ಕಿಂತ ಸಾವಿರಾರು ಭಕ್ತಿ ಅಂಗಗಳಲ್ಲಿ 9 ಅಂಗಗಳು ಶ್ರೇಷ್ಠವಾದದ್ದು. ಒಂದೊಂದರಿಂದನೂ ಭಗವದ್ಧಾಮಕ್ಕೆ ತುಂಬ ಈಸಿಯಾಗಿ, ಇದೂ ಅಲ್ಲ ಬೇರೆ ಅಂಗಗಳಿಂದನೂ ಭಗವದ್ಧಾಮಕ್ಕೆ ಹೋಗಿ ಸೇರ್ಬೋದು, ಇದಂತೂ ಖಂಡಿತವಾಗ್ಲೂ ಹೋಗ್ಬೋದು. ಬಟ್ ಇವುಗಳಲ್ಲಿ ಶ್ರೇಷ್ಠವಾದದ್ದು ನಾಮ ಸಂಕೀರ್ತನ್, ಭಗವತ್ ನಾಮ. ಆದರೆ ಒಂದೇ ಒಂದು ಕಂಡೀಷನ್, ನಿರಪರಾಧ ನಾಮಲಯಲೆ ಪಾಪೆ ಪ್ರೇಮಧಾನ್. ಅಪರಾಧರಹಿತವಾಗಿ ನಾವು ನಾಮಸ್ಮರಣೆ ಮಾಡಿದ್ರೆ ಭಗವದ್ಧಾಮಕ್ಕೆ ಹೋಗಿ ಸೇರ್ತೀವಿ, ಭಗವಂತನ ಭಕ್ತಿನ ಪಡಿಬಹುದು. ಆದರೆ ತುಂಬ ಈಸಿ. ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ, ನಾನೇನು ಸೇವೆ ಮಾಡೋಕ್ಕಾಗ್ತಿಲ್ಲ,
ಪರವಾಗಿಲ್ಲ, ಜಪ ಮಾಡಿ, ಹರೇ ಕೃಷ್ಣ ಮಂತ್ರ ಜಪ ಮಾಡಿ. ಮಾಡ್ತೀರಾ? ಅವ್ರು ನಾನು ಮಾಡ್ತಾ ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ಕೇಳ್ತಾ ಇದ್ದೀನಿ. ಹಾಂ? ಸೊ ಈಗ ಎಲ್ರಿಗೂ ವಯಸ್ಸಾಗ್ತಾ ಇದೆ, ನಾವು ಜಾಸ್ತಿ ಕಾಯಬಾರ್ದು. ಸಾವು ಯಾವಾಗ ಬರುತ್ತೆ ಗೊತ್ತಿಲ್ಲ. ಮನುಷ್ಯನ ದೇಹ ತುಂಬ ದುರ್ಲಭ. ಸೊ ಮನುಷ್ಯನ ದೇಹ ನಾವು ಕಳ್ಕೊಬಾರ್ದು. ಮನುಷ್ಯನ ದೇಹ ಪಡೆಯೋಕ್ಕೆ ಎಷ್ಟೋ ಕೋಟಿ ಕೋಟಿ ಜನ್ಮಗಳು ಪಡಿಬೇಕಾಗತ್ತೆ. ಮನುಷ್ಯನ ದೇಹ ಸುಲಭವಾಗಿ ಭಗವಂತ ಕೊಡಲ್ಲ. ಅಶಿತೀಂ ಚತುರಶ್ಚೈವ ಲಕ್ಷಾಂಸ್ತಾನ್ ಜೀವಜಾತಿಷು ಭ್ರಮದ್ಭಿ ಪುರುಷೈ ಪ್ರಾಪ್ಯ ಮಾನುಷ್ಯ ಜನ್ಮ. ಭ್ರಮಣೆ ಮಾಡ್ತಾ ಮಾಡ್ತಾ 84 ಲಕ್ಷ ಯೋನಿಗಳಲ್ಲಿ ಭ್ರಮಣೆ ಮಾಡ್ತಾ 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 ಮನುಷ್ಯನ ದೇಹ ಸಿಗತ್ತೆ. ಆ ಮನುಷ್ಯನ ದೇಹ ಎಷ್ಟೋ ಸರ್ತಿ ನಾವು ಪಡೆದಿರ್ತೀವಿ, ಬಟ್ ಸತ್ಸಂಗ ಪಡೆದಿರಲ್ಲ. ಸತ್ಸಂಗ ತುಂಬ ದುರ್ಲಭೋ ಮಾನುಷೋ ದೇಹೋ ದೇಹಿನಾಂ ಕ್ಷಣಭಂಗುರ. ಆದರೆ ತತ್ರಾಪಿ ದುರ್ಲಭಂ, ಅದಕ್ಕಿನ್ನೂ ದುರ್ಲಭವಾದದ್ದು ವೈಕುಂಠ ಪ್ರಿಯ ದರ್ಶನಂ, ಭಗವಂತನ ಭಕ್ತರ ದರ್ಶನೆ. ಭಗವಂತನ ಭಕ್ತರ ಸತ್ಸಂಗ ಸಿಗೋದು ತುಂಬ ದುರ್ಲಭ. ಸತ್ಸಂಗಕ್ಕೆ ಬಂದ ಮೇಲೂ ನಾನು ನಾಮಸ್ಮರಣೆ ಮಾಡಲ್ಲ ಅಂತಂದರೆ ಆ ಭಗವಂತನೂ ಅವ್ರಿಗೆ ದಂಡವತ್ ಆಗ್ತಾನೆ. ಗ್ರೇಟ್ ಅಪ್ಪ ನೀವು ಅಂತ. ಯಾಕೆಂದರೆ ಆ ಥರ ಯಾವ ಜೀವನೇ ಇಲ್ಲ. ಸತ್ಸಂಗಕ್ಕೆ ಬಂದ ಮೇಲೆ ಭಗವಂತನ ಆಶ್ರಯ ಪಡಿತೀವಿ, ನಾಮಸ್ಮರಣೆ ಮಾಡ್ತೀವಿ. ಸೊ ಈ ರೀತಿ ಪ್ರಹ್ಲಾದ್ ಮಹಾರಾಜ್ ಅವರು ನಮಗೆ ಈ ನವವಿಧ ಭಕ್ತಿ ಹೇಳ್ಕೊಟ್ಟಿದ್ದಾರೆ. ಓಕೆ, ಒಂಬತ್ತು 15 ಎಷ್ಟು ಸಮಯ ಇದೆ? ಎಲ್ಲಿವರೆಗೂ ಮಾಡ್ಬೋದು? 9:45, ಅರ್ಧ ಗಂಟೆ. ನಾನೇನೋ ಪ್ರಿಪೇರ್ ಮಾಡ್ಕೊಂಡು ಬಂದೆ. ಈ ಶ್ಲೋಕ ನೋಡಿಬಿಟ್ಟು ಇದಕ್ಕೂ ಒಂದು ಗೌರವ ಕೊಡಬೇಕು, ಒಂದು ಹೇಳಬೇಕು ಒಂದು ಮಾತಂತ ಹೇಳಿದೆ. ಸೊ 7ನೇ ಅಧ್ಯಾಯದಿಂದ ನಾನು ಮಾತಾಡಬೇಕಂತ ಇದ್ದೆ. ಸೊ ಈ ಮೊದಲನೇ ಚಾಪ್ಟರಲ್ಲಿ 7ನೇ ಅಧ್ಯಾಯದಲ್ಲಿ ಸಂವಾದ ನಡೆಯುತ್ತೆ ಪರೀಕ್ಷಿತ್ ಮಹಾರಾಜ್ ಅವ್ರಿಗೆ ಮತ್ತು ಶುಕದೇವ್ ಗೋಸ್ವಾಮಿ ಅವರಿಗೆ. ಸೊ ಪರೀಕ್ಷಿತ್ ಮಹಾರಾಜ್ ಅವರು ಹೇಳ್ತಾರೆ, ಭಗವಂತ ನೋಡೋಕ್ಕೆ ಈ 6ನೇ ಸ್ಕಂದದಲ್ಲಿ ಭಗವಂತ ಪ್ರತಿಪಕ್ಷ ಮಾಡ್ದ, ದಾನವರನ್ನು ಸಾಯಿಸ್ದ, ದೇವತೆಯರಿಗೆ ಹೆಲ್ಪ್ ಮಾಡ್ದ. ದೇವಾಸುರ ಸಂಘರ್ಷ ನಡೆದಾಗ ಯಾವಾಗಲೂ ಭಗವಂತ ದೇವತೆಯರ ಪರವಾಗಿ ಯುದ್ಧ ಮಾಡ್ತಾನೆ, ಈ ದಾನವರನ್ನ ಸಾಯಿಸ್ತಾನೆ, ಪ್ರತಿಪಕ್ಷ ಮಾಡ್ತಾನೆ ಅಂತ ನಾವು ಕೇಳಿಸ್ಕೊಂಡಿದ್ದೀವಿ ಅಂತ ಪರೀಕ್ಷಿತ್ ಅವ್ರು ಕೇಳ್ತಾರೆ. ಆದರೆ ಭಗವಂತ ಹಾಗಿಲ್ವಲ್ಲ, ಪ್ರತಿಪಕ್ಷ ಮಾಡೋದಿಲ್ಲ. ಭಗವಂತ ಎಲ್ರಿಗೂ ಸಮಾನ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿ ನ ಪ್ರಿಯ ಏ ಭಜಂತಿ ತ್ವಾಂ ಭಕ್ತಿ ಮೈತಿತೇಷು ಚಾಪ್ಯಹಂ. ಕೇಳಿದ್ದೀರಲ್ವಾ ಭಗವದ್ಗೀತೆಯಲ್ಲಿ? ಕೇಳಿದ್ದೀರಾ? ಸಮೋಹಂ ಸರ್ವಭೂತೇಷು ಅಂದರೆ ಏನರ್ಥ? ಸಮಾನವಾಗಿ. ನಮೇ ದ್ವೇಷೋಸ್ತಿ ನ ಪ್ರಿಯ ಅಂದರೆ ನನಗೆ ಯಾರು ಕ್ಲೋಸ್ ಇಲ್ಲ, ನನಗೆ ಯಾರು ವೈರಿಗಳಿಲ್ಲ, ಎಲ್ಲರೂ ಸಮಾನ, ನನಗೆ ಎಲ್ಲರೂ ನನ್ನ ಮಕ್ಕಳು ಅಂತ ಭಗವಂತ ಹೇಳ್ತಾನೆ. ಈ ಥರ ಕುಂತಿ ಮಹಾರಾಣಿನೂ ಹೇಳ್ತಾಳೆ, ನ ವೇದ ಕಶ್ಚಿತ್ ಭಗವಂಸ್ ಚಿಕೀರ್ಷಿತಂ. ಇದು ಭಗವಂತನ ಕಡೆ, ನಮಗೆ ಕಷ್ಟ, ಕರೆಕ್ಟ್. ನಮ್ಮಲ್ಲಿ ದ್ವೇಷ ಇದೆ, ಹಾಗಾಗಿ ನಾವು ಫ್ರೆಂಡು ಎನಿಮಿ ಎಲ್ಲ ನೋಡ್ತೀವಿ. ಭಗವಂತನಿಗೆ ಹಾಗಿಲ್ಲ. ಭಗವಂತನಿಗೆ ನಾವೆಲ್ಲ ಮಕ್ಕಳು. ಎಲ್ಲಿವರೆಗೂ ನಾವು ವೈರಿ ಗೆಳೆಯ ಅಂತ ನೋಡ್ತೀವಿ, ಅಲ್ಲಿವರೆಗೂ ನಾವು ಭಗವಂತನ ಕಡೆ ಹೋಗಲ್ಲ. ಫಾಲೋ ಮಾಡೋದು ಕಷ್ಟ, ಕರೆಕ್ಟ್. ಕೈದಿಗಳಿಗೆ ಏನು ಮನೆ? ಜೈಲೇ ಮನೆ. ನಾವೆಲ್ಲ ಯಾರು? ನಾವೆಲ್ಲ ಎಲ್ಲಿದ್ದೀವಿ? ನಾನು ಹೇಳ್ತಾ ಇಲ್ಲ, ಅವರು ಹೇಳಿದ್ರು. ಆ ರೀತಿ ಎಲ್ಲಿವರೆಗೂ ದ್ವೇಷ ಇರುತ್ತೆ ಅಲ್ಲಿವರೆಗೂ ಪ್ರಹ್ಲಾದ್ ಮಹಾರಾಜ್ ಅವರೇ ಹೇಳ್ತಾರೆ, ಪರ ಸ್ವಶ್ಚೇತ್ ಯಸದ್ಗ್ರಾಹ ಪುಂಸೋ ಯನ್ ಮಾಯಾಕೃತ ವಿಮೋಹಿತ ಧ್ಯಾನ್ ದೃಷ್ಟಸ್ ತಸ್ಮೈ ಭಗವತೆ ನಮಃ.
ಇವರು ಚಂಡಮಾರುತ ಅವರು ಬರ್ತಾರೆ, ಕೇಳ್ತಾರೆ, ಈ ಥರ ಹಿಡ್ಕೊಳ್ತಾರೆ ಪ್ರಹ್ಲಾದನಿಗೆ. ಅವಾಗ ಶರ್ಟ್ ಕಾಲರ್ ಏನು ಇರಲಿಲ್ಲ, ಬಟ್ ಅವನ ಬಟ್ಟೆನ ಹಿಡ್ಕೊಂಡು ಪ್ರಹ್ಲಾದ ಕೇಳ್ತಾರೆ, ಎಲ್ಲೋ ಕಲಿತೆ ನೀನು ಇದೆಲ್ಲ ನಿಮ್ಮ ತಂದೆಗೆ ಹೇಳ್ದೆಯಲ್ಲ, ಎಲ್ಲಿ ಕಲಿತೆ ನೀನು? ಯಾರು? ನಮ್ಮ ವೈರಿಗಳು ನಿನಗೆ ಹೇಳ್ಕೊಟ್ಟಿದ್ದಾರೆ. ಬೊಗಳು ಭಣ್ಯತಾಂ ಶ್ರೋತು ಕಾಮಾನಾಂ. ಭಣ್ಯತಾಂ ಅಂದರೆ ಬೊಗಳು, ಬಾಯಿ ಬಿಟ್ಟು ಹೇಳು ಅಂತ. ಭಣ್ಯತಾಂ ಶ್ರೋತು ಕಾಮಾನಾಂ. ಸೊ ಪ್ರಹ್ಲಾದ್ ಮಹಾರಾಜ್ ಅವ್ರಿಗೆ ಹೇಳ್ತಾರೆ, ಅವರು ಯಾವತ್ತೂ ವೈರಿ ಮತ್ತು ಗೆಳೆಯ ಅಂತ ಈ ಶಬ್ದನೇ ಕೇಳಿರಲಿಲ್ಲ. ಬರೀ ಅವರು ನಾರದ ಮುನಿ ಅವರಿಂದ ಕೇಳಿಸ್ಕೊಂಡಿದ್ರು ಗರ್ಭದಲ್ಲಿದ್ದಾಗ ಅಷ್ಟೇ. ಅವ್ರಿಗೆ ಅನುಭವ ಇರಲಿಲ್ಲ ಈ ಥರ ಗೆಳೆಯ, ಫ್ರೆಂಡು, ವೈರಿಗಳಿರ್ತಾರೆ ಅಂತ. ಮೊದಲನೇ ಸರ್ತಿ ಚಂಡಮಾರುತ ಬಾಯಿಂದ ಕೇಳಿರ್ತಾರೆ, ಯಾರು ಅದು ವೈರಿ, ನಮ್ಮ ವೈರಿಗಳು ಹೇಳಿದ್ದು ನಿನಗೆ ಅಂತ. ಸೊ ಆಗ ಪ್ರಹ್ಲಾದ್ ಮಹಾರಾಜ್ ಅವರು ಇದನ್ನು ಹೇಳ್ತಾರೆ. ಪರಸ್ವಶ್, ಪರ ಅಂದರೆ ಬೇರೆ ಜನ, ಸ್ವಶ್ ಅಂದರೆ ನನ್ನವರು, ಬೇರೆಯವರು ನನ್ನವರು. ಪರಸ್ವಶ್ ಚೇತ್ ಅಸದ್ಗ್ರಾಹ. ಅಸದ್ಗ್ರಾಹ ಇದು, ಸತ್ತಲ್ಲ, ಅಸತ್. ಪುಂಸೋಯನ್ ಮಾಯಾಕೃತಃ. ಇದು ಭಗವಂತನ ಮಾಯೆ ಶಕ್ತಿಯಲ್ಲಿ ನಾವು ಭೇದ ಭಾವ ನೋಡ್ತಾ ಇದ್ದೀವಿ. ವಿಮೋಹಿತ ಧಿಯಾಂ ದೃಷ್ಟ ತಸ್ಮೈ ಭಗವತೆ ನಮಃ. ಇಲ್ಲಿವರೆಗೂ ನಾನು ಇದನ್ನು ಕೇಳಿಸ್ಕೊಂಡಿದ್ದೆ, ಓ ಭಗವಂತ, ಈಗ ನನ್ನ ಕಣ್ಣಿಗೂ ಕಾಣ್ತಾ ಇದೆ ಈ ಥರ ಜನ ಇದ್ದಾರೆ, ವೈರಿ ಮತ್ತು ಗೆಳೆಯ ಅಂತ ಹೇಳೋ ಜನ ಅಂತ. ಯಾಕೆ? ಪ್ರಹ್ಲಾದ್ ಮಹಾರಾಜ್ ಅವರು ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡ್ತಾಯಿದ್ರು, ಎಲ್ಲರನ್ನ ಈಕ್ವಲ್ ಆಗಿ ನೋಡ್ತಾಯಿದ್ರು. ಓಕೆ, ಸೊ ಬ್ಯಾಕ್ ಟು ಮೊದಲನೇ ಚಾಪ್ಟರು. ಸೊ ಮೊದಲನೇ ಚಾಪ್ಟರಲ್ಲಿ ಯುಧಿಷ್ಠಿರ ಮಹಾರಾಜ್ ಅವರು, ಪರೀಕ್ಷಿತ್ ಮಹಾರಾಜ್ ಅವರು ಶುಕದೇವ್ ಗೋಸ್ವಾಮಿ ಅವ್ರಿಗೆ ಹೇಳ್ತಾರೆ, ನವೇದ ಕಶ್ಚಿತ್, ಕುಂತಿ ಮಹಾರಾಣಿ ಹೇಳ್ತಾಳೆ, ನವೇದ ಕಶ್ಚಿತ್ ಭಗವಂಸ್ ಚಿಕೀರ್ಷಿತಂ ತವೇಹ ಮಾನಸ ನೃಣಾಂ ವಿಡಂಬನಂ ನಯಸ್ಯ ಕಶ್ಚಿತ್ ದಹಿತೋಸ್ತಿ ಕರ್ಹಿಚಿತ್ ದ್ವೇಷಶ್ಚಸ್ಮಿನ್ ವಿಷಮಾಮತಿ ನೃಣಾಂ. ಓ ಭಗವಂತ, ನಯಸ್ಯ ಕಶ್ಚಿತ್ ದಯಿತೋಸ್ತಿ ಕರ್ಹಿಚಿತ್. ನಿನಗೆ ಯಾರು ದಯಿತರೂ ಇಲ್ಲ. ದೈತ್ಯ ಅಲ್ಲ, ದಯಿತ. ದಯಿತ ಅಂದರೆ ಭಕ್ತರು, ಗೆಳೆಯರು, ಫ್ರೆಂಡ್ಸು. ದಯಿತ ಅಂದರೆ ಫ್ರೆಂಡ್ಸು, ಭಗವಂತನ ಭಕ್ತರು. ನಯಸ್ಯ ಕಶ್ಚಿತ್ ದಯಿತೋಸ್ತಿ ಕರ್ಹಿಚಿತ್ ದ್ವೇಷಶ್ಚ ಅಸ್ಮಿನ್ ವಿಷಮಾಮತಿ ನೃಣಾಂ. ನಿನಗೆ ಫ್ರೆಂಡ್ಸು ಮತ್ತು ಎನಿಮಿ ಯಾರೂ ಇಲ್ಲ ಅಂತ ಕುಂತಿ ಮಹಾರಾಣಿ ಹೇಳ್ತಾ ಇದ್ದಾಳೆ. ಸೊ ಭಗವಂತ ಯಾವತ್ತೂ ಪಕ್ಷಪಾತ ಮಾಡೋದಿಲ್ಲ, ಸೈಡ್ಸ್ ತಗೊಳ್ಳೋದಿಲ್ಲ. ಯಾರು ಯಾವ ಥರ ನಡ್ಕೊಳ್ತಾರೆ ಅದರ ಥರ ಅವ್ರಿಗೆ ಶಿಕ್ಷೆ ಇರುತ್ತೆ, ಇಲ್ಲ ಬ್ಲೆಸ್ಸಿಂಗ್ ಇರುತ್ತೆ. ಆದರೆ ಭಗವಂತನ ಶಿಕ್ಷೆಯಲ್ಲಿ ಮತ್ತು ಆಶೀರ್ವಾದದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಹೇಳಿ? ಇಲ್ವಾ? ಯಾಕೆ? ಏನು ಮಾಡೋಕ್ಕೆ? ಉದ್ಧಾರ ಮಾಡೋಕ್ಕೆ. ವೆರಿ ಗುಡ್. ಇನ್ನೊಂದು ಸರ್ತಿ ಅವ್ರಿಗೆ ಜೋರಾಗಿ. ಈ ಥರ ಮಧ್ಯದಲ್ಲಿ ಕ್ಲಾಪ್ ಮಾಡ್ತಾ ಇದ್ರೆ ಯಾರಾದರೂ ಮಲಗಿರೋರು ಹೇಳ್ತಾರೆ. ಸೊ ಭಗವಂತನ ಪನಿಷ್ಮೆಂಟಲ್ಲಿ, ಭಗವಂತನ ಬ್ಲೆಸ್ಸಿಂಗಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಭಗವಂತನ ಶಿಕ್ಷೆಯಲ್ಲಿ, ಭಗವಂತನ ಅನುಗ್ರಹದಲ್ಲಿ ಯಾವ ವ್ಯತ್ಯಾಸ ಇಲ್ಲ. ಇದೂ ಅನುಗ್ರಹನೇ. ಸೊ ಭಗವಂತ ಎಲ್ರಿಗೂ ಸಮಾನವಾಗಿ ಇದ್ದಾನೆ. ಪಾಪಿಗಳಿಗೂ ಅವನು ನೋಡ್ಕೊಳ್ತಾನೆ, ಭಕ್ತರನ್ನು ನೋಡ್ಕೊಳ್ತಾನೆ. ಪಾಪಿಗಳಿಗೆ ಇವರೆಲ್ಲ ಪಾಪಿ, ಇವರಿಗೆ ನಾನು ಗಾಳಿ ಬೆಳಕು ನೀರು ಏನು ಕೊಡಲ್ಲ ಅಂತ ಹೇಳಲ್ಲ, ಅವ್ರಿಗೂ ಕೊಡ್ತಾನೆ. ಎಲ್ಲವೂ ಲಭ್ಯವಿದೆ, ಎಲ್ರಿಗೂ ಲಭ್ಯವಿದೆ. ಬಟ್ ಏನಿದ್ರು ಯೇ ಭಜಂತಿ ತುಮಾಂ ಭಕ್ತ್ಯಾ ಮಯಿ ತಿತೇಷು ಚಾಪ್ಯಹಂ. ಯಾರು ನನ್ನ ಭಕ್ತಿಯನ್ನು ಮಾಡ್ತಾರೆ, ನಾನು ನ್ಯಾಚುರಲ್ ಆಗಿ ಅವ್ರಿಗೆ ಅಟ್ರ್ಯಾಕ್ಟ್ ಆಗ್ತೀನಿ. ಸೊ ಹಾಗಾಗಿ ನಾನು ಅವ್ರಿಗೆ ಸ್ಪೆಷಲ್ ಕೇರ್ ಕೊಡ್ತೀನಿ. ಸೊ ದೇವತೆಯರು ಭಗವಂತನ ಪೂಜಿಸ್ತಾರೆ, ದಾನವರು ಭಗವಂತನ ಪೂಜಿಸೋದಿಲ್ಲ, ಅಷ್ಟೇ. ಇದೊಂದೇ ವ್ಯತ್ಯಾಸ. ಆದರೆ ಭಗವಂತ ಎಲ್ರಿಗೂ ಸಮಾನ. ಸೊ ಇದನ್ನು ಹೇಳೋಕ್ಕೆ ಶುಕದೇವ್ ಗೋಸ್ವಾಮಿ ಅವರು ನಾರದರು ಮತ್ತು ಯುಧಿಷ್ಠಿರ ಮಧ್ಯದಲ್ಲಿ ನಡೆದಿರೋ ಸಂವಾದದ ಬಗ್ಗೆ ಹೇಳ್ತಾರೆ. ಈ ರಾಜಸೂಯ ಯಜ್ಞದಲ್ಲಿ ಯುಧಿಷ್ಠಿರ ಮಹಾರಾಜ ಅವರು ನೋಡ್ತಾರೆ, ಏನು ಶಿಶುಪಾಲ
ಭಗವಂತನ ದೇಹದ ಒಳಗಡೆ ಹೋಗಿ ಸೇರಿಕೊಳ್ತಾನೆ. ಕರೆಕ್ಟಾ? ಇದನ್ನು ಈಶ್ವರ ಸಾಯುಜ್ಯ ಅಂತ ಹೇಳ್ತಾರೆ. ಒಂದು ಬ್ರಹ್ಮ ಸಾಯುಜ್ಯ ಇದೆ, ಇನ್ನೊಂದು ಈಶ್ವರ ಸಾಯುಜ್ಯ ಇದೆ. ಬ್ರಹ್ಮ ಸಾಯುಜ್ಯ ಅಂದರೆ ಬ್ರಹ್ಮಜ್ಯೋತಿಯಲ್ಲಿ ಲೀನನಾಗೋದು, ಈಶ್ವರ ಸಾಯುಜ್ಯ ಅಂದರೆ ಭಗವಂತನ ದೇಹದಲ್ಲಿ ಲೀನನಾಗೋದು. ಸೊ ಈ ದೃಶ್ಯವನ್ನು ನೋಡಿ ಎಲ್ಲ ಋಷಿಮುನಿಗಳು, ರಾಜರು, ಯುಧಿಷ್ಠಿರ ಮಹಾರಾಜ ಅವರು ಇದನ್ನೆಲ್ಲ ನೋಡಿ ಆಶ್ಚರ್ಯ ಪಡಿತಾರೆ. ಇದೇನಪ್ಪ, ಭಗವಂತನಿಗೆ ಅವಮಾನ ಮಾಡಿರೋನು, ಇಡೀ ಜನ್ಮ ಅವಮಾನ ಮಾಡಿರೋನು ಶಿಶುಪಾಲ 100 ಸರ್ತಿ ಬೈದ ಮೇಲೆ ಅವನು ಉಳ್ಕೊಳ್ಳೋದಿಲ್ಲ ಅಂತ ಅವನಿಗೆ ಒಂದು ಇದು ಇತ್ತು, ಏನಂತಾರೆ, ವಾರ್ನಿಂಗ್ ಇತ್ತು. ಸೊ ಯಾವಾಗಲೂ 99 ಟೈಮ್ಸ್ ಹೇಳಿಬಿಟ್ಟು ನಿಲ್ಲಿಸ್ಬಿಡ್ತಾ ಇದ್ದ. ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಶುರು ಮಾಡ್ತಾ ಇದ್ದ. ಮತ್ತೆ ಆ ಕೌಂಟ್ರ್ ಮತ್ತೆ ತಿರ್ಗಾ ರೀಸೆಟ್ ಆಗ್ತಾಯಿತ್ತು. ಸೊ ಈ ರಾಜಸೂಯ ಯಜ್ಞದಲ್ಲಿ 100 ಸರ್ತಿ ಶಿಶುಪಾಲ ಬಾಯಿ ಬಿಟ್ಟು ಭಗವಂತನಿಗೆ ಬೈತಾನೆ. ಸೊ ಆಗ ಕೃಷ್ಣ ಅವನ ಮೇಲೆ ಅನುಗ್ರಹವನ್ನು ತೋರಿಸ್ತಾನೆ, ಚಕ್ರ ಬಿಡ್ತಾನೆ. ಚಕ್ರ ಬಿಟ್ಟ ತಕ್ಷಣ ಅವನ ಆತ್ಮ ಭಗವಂತನ ದೇಹದಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಇದನ್ನು ಎಲ್ಲರೂ ನೋಡ್ತಾರೆ. ಸೊ ಆಗ ಯುಧಿಷ್ಠಿರ ಮಹಾರಾಜ ಅವ್ರಿಗೆ ಪ್ರಶ್ನೆ ಬರುತ್ತೆ, ನಾರದರನ್ನ ಕೇಳ್ತಾರೆ. ಜನರಲ್ ಆಗಿ ಭಗವಂತನಿಗೆ ಯಾರು ದ್ವೇಷ ಮಾಡ್ತಾರೆ, ಯಾರು ಭಗವಂತನಿಗೆ ಅವಮಾನ ಮಾಡ್ತಾರೆ, ಅವರ ಗತಿ ಏನು? ನರಕ ಅಲ್ವಾ? ಹೌದೋ ಇಲ್ವೋ? ಭಗವಂತನ ಬೈಬೋದಾ? ಹಾಂ, ಬೈಬೋದು, ಕರೆಕ್ಟು. ನರಕ ಮಾತ್ರ ಗ್ಯಾರಂಟಿ, ಅದರಲ್ಲಿ ಡೌಟ್ ಇಲ್ಲ. ಅದು ಶಾಸ್ತ್ರ ಹೇಳ್ತಾ ಇದೆ. ಹಾಂ, ಕರೆಕ್ಟ್. ನೀವು ಒಂದು ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಬೋದು, ಯಾರೂ ನೋಡ್ತಾ ಇಲ್ಲ ಅಂತ. ಸೊ ಆ ರೀತಿ ನಾವು ನಡ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ನೋಡಿದ್ದೀರಾ, ಬೆಕ್ಕು ಯಾರೂ ನೋಡ್ತಾ ಇಲ್ಲ ಅಂತ ಹಾಲು ಕುಡಿತಾರೆ, ಅದನ್ನು 100 ಜನ ನೋಡ್ತಿರ್ತಾರೆ. ಅದೇ ರೀತಿಯಲ್ಲಿ ಶಾಸ್ತ್ರಗೆ ಏನೂ ವ್ಯತ್ಯಾಸ ಆಗೋಲ್ಲ. ಜನ ನಂಬ್ತಿರೋ ಬಿಡ್ತಿರೋ, ಎಂಜಾಯ್ ಮಾಡಿ ನರಕನೂ ಅನುಭವಿಸಿ, ಶಾಸ್ತ್ರಗೆ ಏನೂ ಎಫೆಕ್ಟ್ ಆಗೋದಿಲ್ಲ. ಸೊ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ನಿಂದಾಂ ಭಗವತ ಶೃಣ್ವಂಸ್ ತತ್ ಪರಸ್ಯ ಜನಸೇವ ತಥೋ ನಾಪೈತಿ ಇಹ ಸೋಪಿ ಯಾತಿ ಅಧೋ ಸುಕೃತ ಅಚ್ಯುತಃ. ಅಂದರೆ ಬೈಯೋದು ಅಲ್ಲ. ನೀವು ಕೇಳಿಸ್ಕೊಂಡ್ರ ನಾನು ಹೇಳಿದ್ದು? ನಿಂದಾಂ ಭಗವತ ಶೃಣ್ವಂಸ್, ಕೇಳಿಸ್ಕೊಂಡ್ರೂ ಸಾಕು, ಬೈಯೋ ಅವಶ್ಯಕತೆಯೂ ಬೇಕಾಗಿಲ್ಲ, ಕೇಳಿಸ್ಕೊಂಡ್ರೂ ಸಾಕು, ಗ್ಯಾರಂಟಿ. ತತ್ಪರಸ್ಯ ಜನಸೇವಾ, ಇಲ್ಲ ಭಗವಂತನ ಭಕ್ತರ ನಿಂದನೆ ಕೇಳಿಸ್ಕೊಂಡ್ರೂ ಸಾಕು. ಶ್ರವಣೋಪಿ ದೋಷ ಉಕ್ತ, ಬರೀ ಕೇಳಿಸ್ಕೊಂಡ್ರೇ ದೋಷ ಬಂದ್ಬಿಡತ್ತೆ. ತಥೋ ನಾಪೈತಿ ಇಹ ಸೋಪಿ ಯಾತಿ ಅಧೋ ಸುಕೃತ ಅಚ್ಯುತ. ಅಧೋಗತಿ ಅಂದ್ರೇನು? ನರಕ ಯೋನಿ, ನಿರಯ. ಅದು ಹೇಗಾಗತ್ತೆ? ಯಾತಿ ಅಧೋ ಸುಕೃತ ಅಚ್ಯುತ. ಎಲ್ಲ ಸುಕೃತಿನ ಕಳ್ಕೊಂಡು ನರಕ ಯೋನಿಗೆ ಹೋಗಿ ಸೇರ್ತೀವಿ. ಈ ಥರ. ಸೊ ತುಂಬ ಭಯಂಕರವಾದದ್ದು. ಅಷ್ಟೇ ಅಲ್ಲ, ಪಿತೃಭಿ ಸಾರ್ಧಂ ಮಹಾರೌರವ ಸಂಜ್ಞತೆ. ನಿಂದಾಂ ವೈಷ್ಣವ ಶೃಣ್ವಾಂಸ್. ಅವಾಗ ಏನಾಗತ್ತೆ? ಪಿತೃಭಿರ್ ಸಾರ್ಧಂ ಮಹಾರೌರವ ಸಂಜ್ಞತೆ. ಪಿತೃಗಳ ಜೊತೆ ನಾವು ಒಬ್ಬರೇ ಅಲ್ಲ, ನಮ್ಮ ಪೂರ್ವಜರು 10-20 ಪೀಳಿ ಅವ್ರ ಜೊತೆ ಒಟ್ಟಿಗೆ ನರಕ ಯೋನಿ ಅನುಭವಿಸ್ಬೇಕಾಗತ್ತೆ. ಇದು ಭಗವಂತನಿಗೆ ಅಪರಾಧ ಮಾಡಿದ್ದಕ್ಕೆ ಶಿಕ್ಷೆ. ಇದು ಭಗವಂತ ನಮಗೆ ಟಾರ್ಚರ್ ಕೊಡಬೇಕು ಅಂತ ಭಾವನೆ ಇಲ್ಲ. ಇದು ಭಗವಂತನ ಅನುಗ್ರಹ. ಯಾಕೆ? ಏಟು ಬಿದ್ದಾಗ ಅಳ್ತೀವಿ. ನಾವು ಕಷ್ಟದಲ್ಲಿದ್ದಾಗ ನಮ್ಮದೊಂದು ಸ್ವಭಾವ ಇರುತ್ತೆ. ಏನದು ಸ್ವಭಾವ? ಹಾಂ, ಕರೆಕ್ಟು. ಆಶ್ರಯ ಯಾರ್ದಾದ್ರೂ ನಾನು ಆಶ್ರಯ ಪಡಿಬೇಕು ಅಂತ ನಮ್ಮಲ್ಲಿ ಭಾವನೆ ಬರುತ್ತೆ. ಕಷ್ಟ ಬಂದಾಗ ನಾನು ಯಾರ ಆಶ್ರಯ ಪಡೀಲಿ ಅಂತ. ಆವಾಗ ಭಗವಂತ ಜ್ಞಾಪಕ ಬರ್ತಾನೆ, ನನ್ನ ತಪ್ಪಾಯಿತು ನನ್ನಿಂದ ಅಂತ ಭಗವಂತನ ಆಶ್ರಯ ಪಡೆಯೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಹಾಗಾಗಿ ಭಗವಂತ ನಮಗೆ
ಕಷ್ಟದಲ್ಲಿ ಹಾಕ್ತಾನೆ. ಅದು ನರಕ ಯಾತನಾನು ಇರಬಹುದು. ಯಾಕೆ? ನಮ್ಮನ್ನು ಸುಧಾರಿಸಿದ್ರೆ ಏನಾಗುತ್ತೆ? ನಾವು ಭಗವಂತನ ಆಶ್ರಯ ಪಡಿತೀವಿ. ಇಲ್ಲ ಅಂದರೆ ಅಹಂಕಾರದಲ್ಲಿ ಯಾವಾಗಲೂ ಭಗವಂತನಿಗೆ ನಾವು ಅಪರಾಧ ಮಾಡ್ತಾ ಇದ್ದರೆ, ಅವಮಾನ ಮಾಡ್ತಾ ಇದ್ದರೆ ಸುಧಾರಿಸ್ಕೊಳ್ಳೋ ಒಂದು ಅವಕಾಶನೇ ಸಿಗೋದಿಲ್ಲ ಅಲ್ವಾ? ಪನಿಷ್ಮೆಂಟೇ ಇಲ್ಲ ಅಂದಮೇಲೆ ಏನಾಗುತ್ತೆ? ಸುಧಾರಿಸ್ಕೊಳ್ಳೋ ಅವಕಾಶನೇ ಇರೋದಿಲ್ಲ. ಅದಕ್ಕೆ ಪನಿಷ್ಮೆಂಟ್ ಬೇಕು. ಬಟ್ ಯುಧಿಷ್ಠಿರ ಮಹಾರಾಜ್ ಪ್ರಶ್ನೆ ಅದಲ್ಲ. ಇವನು ಇಷ್ಟೊಂದೆಲ್ಲ ಅವಮಾನ ಮಾಡಿದ್ನಲ್ಲ, ಯಾರು? ಆದರೂ ಭಗವಂತನ ದೇಹದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟು ಅವನಿಗೆ ಮುಕ್ತಿನೇ ಸಿಕ್ಬಿಡ್ತು. ಅವನು ಅಪರಾಧ ಮಾಡಿದ್ರೆ ಮುಕ್ತಿ, ನಾವು ಅಪರಾಧ ಮಾಡಿದ್ರೆ ನರಕ. ಇದೇನಪ್ಪ ಸರಿಗಿಲ್ವಲ್ಲ ಇದು, ಅಲ್ವಾ? ಈ ಪ್ರಶ್ನೆ ಇತ್ತು ಯುಧಿಷ್ಠಿರ ಮಹಾರಾಜ್ ಅವ್ರದ್ದು ಮೊದಲನೇ ಚಾಪ್ಟರಲ್ಲಿ. ಯಾರಾದರೂ ಓದಿದ್ದೀರಾ 7ನೇ ಸ್ಕಂದ ಮೊದಲನೇ ಚಾಪ್ಟರು? ಇದಕ್ಕೇನು ಉತ್ತರ ನೀವೇ ಹೇಳಬೇಕು, ಇಲ್ಲಾಂದರೆ ಕ್ಲಾಸ್ ಮುಗಿಸಲ್ಲ ನಾನು. ವೈಕುಂಠದಲ್ಲಿದ್ದಾರೆ. ಓಕೆ. ಹಾಂ 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 ಹಾಂ. ಸೊ ಅಪರಾಧ ಮಾಡಿದ್ರೆ ಭಗವಂತನ ಕಡೆ ಹೋಗ್ಬೋದು. ಭಕ್ತರು. ಸೊ ಭಕ್ತರಂದರೆ ಏನಾದರೂ ಹೇಳ್ಬೋದು, ಬಾಯಿ ಬಂದಂಗೆ ಬೈಬೋದು ಭಗವಂತನಿಗೆ ಅಂತ ಹೇಳ್ತಿದ್ರು. ಓಕೆ, ಅದೇನೋ ಕರೆಕ್ಟು. ಸೊ 3ನೇ ಜನ್ಮ ಲಾಸ್ಟ್ ಜನ್ಮ ಅಂತ. ಸೊ ಹೋಗಲೇಬೇಕು, ಹೆಂಗಾದರೂ ಬಾಯಿಗೆ ಬಂದಂಗೆ ಬೈದು ಹೋಗೋಣ ಅಂತ. ಓಕೆ, ಹೇಳಿ. 3 ಜನ್ಮ ಕರೆಕ್ಟ್. ವೆರಿ ಗುಡ್, ಒಳ್ಳೆ ಎಕ್ಸ್ಪ್ಲನೇಷನ್. ಬಟ್ ಈ ಪ್ರಶ್ನೆಗೆ ಆನ್ಸರ್ ಅಲ್ಲ ಅದು ಕರೆಕ್ಟ್ ಇದೆ ನೀವು ಹೇಳಿದ್ದು. ಹೇಳಿ. ಮೂರು ಭಾಗ ಶರೀರದಲ್ಲಿ ಮೂರು ಭಾಗ ಅಂದರೆ ಅವರು ಶಿಶುಪಾಲನ್ನ ವಧೆ ಮಾಡಿದ ನಂತರ ಅವರು ಕೆಳಭಾಗದಲ್ಲಿ ಇಟ್ಕೊಂಡ್ರು. ಅಂದರೆ ತಮೋಗುಣ, ರಜೋಗುಣ, ಸತ್ವಗುಣ ಅನ್ನೋದು ಏನು ಭಗವಂತನಲ್ಲಿ ಇದೆ, ಭಗವಂತನಲ್ಲಿ ಅದಿಲ್ಲ. ಆದರೂ ಸ್ಥಾನಮಾನಗಳಲ್ಲಿ ಆ ರೀತಿಯಾಗಿ ಅಲ್ಲಿ ಇಟ್ಕೊಂಡು ಅವ್ರಿಗೆ ಮೋಕ್ಷ ಕೊಡ್ತು ಅನ್ನೋದು ಒಂದು ವಿಚಾರ ವೈದಿಕ. ಓಕೆ, ನೀವು ಹೇಳಿ. ಸಾಯ್ಬೇಕಾದ್ರೆ ಅವನ ಬಾಯಿ ಏನ್ ಬರುತ್ತೆ ಲಾಸ್ಟ್, ಭಗವಂತನ ಲಾಸ್ಟ್ ವರ್ಡ್ ಏನ್ ಬರುತ್ತೆ ಅದು ಅವನ ಹೋಗ್ಬಿಟ್ಟು ರೀಚ್ ಆಗ್ತಾನೆ. ಸಾಯ್ಬೇಕಾದ್ರೆ ಮೋಸ್ಟ್ಲಿ ಕೃಷ್ಣ ಅಂತ ಏನೋ ಸತ್ಯ. ನೀವು ಹೋಗ್ಬಿಟ್ಟು ಅಲ್ಲಿ ಹೋಗಿ 50% ಆನ್ಸರ್ ಹೇಳಿದ್ದೀರಾ. ನೀವು ಹೇಳಿ. ಜೋರಾಗಿ ಅವ್ರಿಗೊಂದು ಚಪ್ಪಾಳೆ. ಸೊ ಯುಧಿಷ್ಠಿರ ಮಹಾರಾಜ್ ಅವರು ಈ ಪ್ರಶ್ನೆ ಕೇಳಿದಾಗ ನಾರದರು ಹೇಳ್ತಾರೆ ಅವ್ರಿಗೆ, ಗೋಪ್ಯಕಾಮಾತ್ ಭಯಾತ್ ಕಂಸೋ ದ್ವೇಷಾತ್ ಚೈದ್ಯಾದಯೋ ನೃಪಃ ಸಂಬಂಧ ವೃಷ್ಣಯ ಸ್ನೇಹಾತ್ ಯೂಯಂ ಭಕ್ತ್ಯಾ ವಯಂ ವಿಭೋ ಕಥಮೋಪಿ ನ ವೇಣ ಸ್ಯಾತ್ ಪಂಚಾನಾಂ ಪುರುಷಂ ಪ್ರತಿ ತಸ್ಮಾತ್ ಕೇನಾಪ್ಯುಪಾಯೇನ ಮನ ಕೃಷ್ಣ ನಿವೇಶಯೇತ್. ಇದರ ಅರ್ಥ ಏನಂದರೆ, ಗೋಪಿಯರು ಕಾಮಭಾವನೆಯಿಂದ ಕೃಷ್ಣನ್ನ ಪ್ರೀತಿಸ್ತಾ ಇದ್ರು. ಕಾಮ ಅಂದರೆ ಪ್ರೇಮನೇ, ಅದು ಕಾಮ ಅಲ್ಲ, ಈ ಜಗತ್ತಿನ ಕಾಮ ಅಲ್ಲ. ಭಗವಂತನ ಪಡೆದರು. ಭಯಾತ್ ಕಂಸೋ, ಕಂಸ ಭಯದಿಂದ ಭಗವಂತನ ಧಾಮಕ್ಕೆ ಹೋಗಿ ಸೇರಿದ. ಅವನಿಗೆ ಚತುರ್ಭುಜ ರೂಪ ಬಂತು ಕಂಸನಿಗೆ, ವೈಕುಂಠ ಮುಕ್ತಿ ಸಿಕ್ತು. ಆದರೆ ಅವನು ಭಕ್ತಿ ಮಾಡಿಲ್ಲ. ಏನು, ಅವನಿಗೆ ಭಯ ಇತ್ತು. ಯಾವಾಗಲೂ ಎಲ್ಲಿ ನೋಡಿದ್ರು ಏನಾದರೂ ನೀಲಿ ಬಣ್ಣ ಕಾಣಿಸಿದ್ರೆ ಸಾಕು ಕೃಷ್ಣ 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 ಅಂತ ಹೆದರ್ಕೊಳ್ತಾ ಇದ್ದ. ಸೊ ಆ ರೀತಿ ಅವನಿಗೆ ಹಗಲು ರಾತ್ರಿ ನಿದ್ದೆನೇ ಇಲ್ಲ. ಯಾವಾಗ ಬರ್ತಾನೆ ಕೃಷ್ಣ, ಯಾವಾಗ ಸಾಯಿಸ್ತಾನೆ ಅಂತ ಬರೀ ಭಗವಂತನ ಚಿಂತೆನೆ ಅವನಿಗೆ. ದ್ವೇಷ ಚೈದ್ಯಾದಯೋ ನೃಪಃ, ದ್ವೇಷದಿಂದ ಚೇದಿ ರಾಜ, ಮತ್ತು ಚೇದಿ ರಾಜ ಯಾರು? ಶಿಶುಪಾಲ್. ಚೈದ್ಯ ಆದಯೋ, ಇನ್ನು ಬೇರೆ ರಾಜರು. ಇವರೆಲ್ಲ ದ್ವೇಷದಿಂದ ಭಗವಂತನ ನೆನೆಸ್ಕೊಳ್ತಾ ಇದ್ರು. ಸಂಬಂಧ ವೃಷ್ಣಿ, ವೃಷ್ಣಿಯರು ಭಗವಂತನ ಜೊತೆ
ಸಂಬಂಧ ಇತ್ತು, ಅವ್ರಿಗೆ ಫ್ಯಾಮಿಲಿ ರಿಲೇಷನ್ಶಿಪ್ ಇತ್ತು. ಆ ರೀತಿಯಲ್ಲಿ ಯಾವಾಗಲೂ ಭಗವಂತನ ನೆನೆಸ್ಕೊಳ್ತಾ ಇದ್ರು. ದೇವ್ರಂತ ಯಾರು ನೆನೆಸ್ಕೊಂಡಿಲ್ಲ ಇಲ್ಲಿ. ಗೋಪಿಯರು ಕೃಷ್ಣನ ದೇವ್ರಂತ ಅಂದ್ಕೊಂಡಿಲ್ಲ. ನನ್ನ ಲವರ್ ಬಾಯ್ ಇವನು ಅಂತ ಅಷ್ಟೇ ಅವ್ರಿಗೆ ಗೊತ್ತಿರೋದು. ಸಂಬಂಧ ವೃಷ್ಣಯ ಸ್ನೇಯಾತ್ ಯೂಯಂ, ನೀವೆಲ್ಲ ಸ್ನೇಹದಿಂದ ಪಾಂಡವರು ಭಗವಂತನ ಪ್ರೀತಿಸಿದ್ದೀರಾ. ಯಾವಾಗಲೂ ನಿಮಗೆ ಭಗವಂತನೇ ನಿಮ್ಮ ಮನಸ್ಸಲ್ಲಿ, ಹೃದಯದಲ್ಲಿ. ಯೂಯಂ ಭಕ್ತ್ಯ ವಯಂ ವಿಭೋ, ನಾವೆಲ್ಲ ಭಕ್ತಿಪೂರ್ವಕ, ನಾರದರು ಹೇಳ್ತಿದ್ದಾರೆ, ಭಕ್ತಿಯಿಂದ ನಾವು ಭಗವಂತನ ನೆನೆಸ್ಕೊಳ್ತೀವಿ. ಆದರೆ ಇದೆಲ್ಲವೂ ಭಗವಂತನಿಗೆ ಸಮಾನ. ಯಾಕೆ? ಹೇಗೆ ನಾವು ಭಗವಂತನ ನೆನೆಸ್ಕೊಳ್ತೀವಿ ಆ ರೀತಿ ನಮ್ಮ ಅಂತಃಕರಣ ಶುದ್ಧಿ ಆಗತ್ತೆ. ಸೊ ಹಾಗಾಗಿ ಭಗವಂತನ ನೆನೆಸ್ಕೊಂಡಿದ್ದಕ್ಕೆ ಇವರೆಲ್ಲ ಭಗವಂತನ ಚರಣಕಮಲಗಳನ್ನು ಪಡೆದರು, ಪರಂಪದಮ್ನ ಪಡೆದರು. ಅದಕ್ಕೆ ಏನಕೇನ ಪ್ರಕಾರೇಣ ಮನ ಕೃಷ್ಣ ನಿವೇಶಯೇತ್, ತಸ್ಮಾತ್ ಕೇನಾಪುಪಾಯೇನ ಮನ ಕೃಷ್ಣ ನಿವೇಶಯೇತ್. ಹೇಗಾದರೂ ಮಾಡಿ ನಮ್ಮ ಮನಸ್ಸು ಮಾತ್ರ ಭಗವಂತನ ಬಗ್ಗೆನೇ ಚಿಂತನೆಯಲ್ಲಿ ಇರಬೇಕು, ಭಗವಂತನ ಚಿಂತನೆ ನಾವು ಮಾಡಬೇಕು ಅಂತ ಹೇಳಿ ನಾನು ವೈರಿದಿಂದ, ದ್ವೇಷದಿಂದ, ಕೋಪದಿಂದ ನಾವು ಭಗವಂತನ ನೆನೆಸ್ಕೊಳ್ಬಾರ್ದು. ಆ ದಾನವರದ್ದೇನೋ ಮಾಡಿದ್ರು, ಭಗವಂತ ಅವ್ರ ಎದುರುಗಡೆ ನಿಂತಿದ್ದ, ಸೊ ಭಗವಂತ ಅವರ ಸಂಹಾರ ಮಾಡ್ದ, ಅವ್ರಿಗೆ ಭಗವಂತನ ಧಾಮ ಸಿಕ್ತು. ನಾವು ದ್ವೇಷ ಅಪರಾಧ ಮಾಡಿದ್ರೆ ಭಗವಂತನಿಗೆ ಇಲ್ಲಿ ಬಂದು ನಮ್ಮ ತಲೆನ ಚಕ್ರದಿಂದ ಕಟ್ ಮಾಡೋ ಗ್ಯಾರಂಟಿ ಇಲ್ಲ. ಸೊ ನಮ್ಮ ಗತಿ ಅದೋ ಗತಿ ಆಗತ್ತೆ. ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ. ಕಥಮೋಪಿನ ವೇಣಸ್ಯಾತ್, ವೇಣ ರಾಜ ಅವನು ಭಗವಂತನಿಗೆ ಅಪರಾಧ ಮಾಡ್ದ, ಆದರೆ ಅವನದು ಅಧೋಗತಿ ಆಯಿತು, ಅವನಿಗೆ ಭಗವಂತನ ಧಾಮ ಸಿಗಲಿಲ್ಲ. ಯಾಕೆ ಅಂತ ಪ್ರಶ್ನೆ ಬರುತ್ತೆ. ಯಾಕೆ ಅಂದರೆ ಅವನು ಭಗವಂತನ ಸೌಂದರ್ಯ, ಭಗವಂತನ ರೂಪವನ್ನು ಅವನು ನೆನೆಸ್ಕೊಳ್ಳೋಕ್ಕಾಗಿಲ್ಲ. ಸೊ ಅವನು ಅಪರಾಧ ಮಾಡಿದ್ದಕ್ಕೆ ಅವನ ಅಧೋಗತಿ ಆಯಿತು. ಬೇರೆ ಕಂಸ, ಚೇದಿ ರಾಜ ಎಲ್ಲ ಇವರೆಲ್ಲರೂ ಭಗವಂತನ ನೆನೆಸ್ಕೊಳ್ತಾ ಇದ್ರು. ಸೊ ಹಾಗಾಗಿ ದ್ವೇಷದಿಂದಾಗಲಿ, ಕೋಪದಿಂದಾಗಲಿ, ಭಯದಿಂದಾಗಲಿ ಇವರು ಭಗವಂತನ ನೆನೆಸ್ಕೊಳ್ತಾ ಇದ್ರು ಹಗಲು ರಾತ್ರಿ. ಸೊ ಹಾಗಾಗಿ ಅವ್ರಿಗೆ ಮುಕ್ತಿ ಸಿಕ್ತು, ಭಗವಂತನ ಧಾಮ ಸಿಕ್ತು. ಸೊ ಈ ಉದಾಹರಣೆ ನಾರದರು ಯುಧಿಷ್ಠಿರ ಮಹಾರಾಜ ಅವ್ರಿಗೆ ಹೇಳ್ತಾರೆ. ಅಷ್ಟೇ ಅಲ್ಲ, ಕುರುಕ್ಷೇತ್ರ ಯುದ್ಧದಲ್ಲೂ ಎಲ್ಲರೂ ಭಗವದ್ಧಾಮವನ್ನು ಪಡೆದರು ಅಂತ ಬರುತ್ತೆ. ತಥೈವ ಚಾನ್ಯೇ ನರಲೋಕವೀರ ಯದಾ ಹವೇ ಕೃಷ್ಣ ಪಾದಾರವಿಂದಂ ನೇತ್ರೇ ಪಿಬಂತೋ ನಯನಾಭಿರಾಮಂ ಪಾರ್ಥಾಸ್ತ್ರಪೂತ ಪದಮಾಪುರಸ್ಯ. ಸೊ ತಥೈವ ಚಾನ್ಯೇ ನರಲೋಕವೀರ, ಎಲ್ಲ ಶೂರವೀರರೆಲ್ಲ ಬಂದಿದ್ದರು. ಎಲ್ಲಿ? ಕುರುಕ್ಷೇತ್ರ ಯುದ್ಧದಲ್ಲಿ. ಆಹವೇ ಕೃಷ್ಣ ಪಾದಾರವಿಂದಂ, ಎಲ್ಲರೂ ಕೃಷ್ಣನ ನೋಡೋಕ್ಕೆ ಸಾಧ್ಯವಾಯಿತು. ಸುಮ್ಮನೆ ಯಾರೂ ನೋಡೋಕ್ಕಾಗಲ್ಲ. ಸೈನಿಕರು ಎಲ್ಲ ಏನೋ ಪುಣ್ಯ ಮಾಡಿರ್ತಾರೆ. ಸೊ ಹಾಗಾಗಿ ಭಗವಂತನ ಯುದ್ಧದಲ್ಲಿ ನೋಡೋಕ್ಕಾಯಿತು. ನೇತ್ರೇ ಪಿಬಂತು ನಯನಾಭಿರಾಮಂ, ಎಲ್ಲರೂ ಕಣ್ಣಿಂದ ಕುಡಿತಾ ಇದ್ರಂತೆ. ಭಗವಂತನ ಸೌಂದರ್ಯವನ್ನು ನಾವು ಬಾಯಿಂದ ಅಲ್ಲ, ಕಣ್ಣಿಂದ ಕುಡಿಬೇಕು. ಈ ಥರ ದೇವಸ್ಥಾನದಲ್ಲಿ ಈ ಥರ ನಾವು ನೋಡಬೇಕಂತೆ. ಚೈತನ್ಯ ಮಹಾಪ್ರಭು ಆ ಥರ ನೋಡ್ತಾಯಿದ್ರು ಅಲ್ವಾ? ನಾವು ಹೇಗೆ ನೋಡ್ತೀವಿ? ನಾವಲ್ಲ, ನಾನು ಹೇಗೆ ನೋಡ್ತೀನಿ? ಏನೋ ನಡೀತಾ ಇದೆ ಕೀರ್ತನ, ಈ ಥರ ಕಣ್ಣು ಮುಚ್ಚುತ್ತೆ ನಮ್ದಲ್ವಾ? ಬಟ್ ನೇತ್ರೇ ಪಿಬಂತೋ ನಯನಾಭಿರಾಮಂ ಪಾರ್ಥಾಸ್ತ್ರಪೂತ ಪದಮಾಪುರಸ್ಯ, ಪಾರ್ಥನ ಬಾಣದಿಂದ ಪ್ಯೂರಿಫಿಕೇಷನ್ ಆಯಿತು ಅವ್ರಿಗೆ. ಭಗವಂತನ ಕುರುಕ್ಷೇತ್ರ ಯುದ್ಧದಲ್ಲಿ ನೋಡೋದ್ರಿಂದ ಅವ್ರಿಗೆ ಪದಮಾಪುರಸ್ಯ ಪರಂಪದಂ ಸಿಕ್ಬಿಡ್ತು. ಬರೀ ಸುಮ್ಮನೆ ನೋಡೋದ್ರಿಂದ, ಸೌಂದರ್ಯವನ್ನು ಅಪ್ರಿಷಿಯೇಟ್ ಮಾಡೋದ್ರಿಂದ. ಯಾವ ಭಕ್ತಿ ಇಲ್ಲ, ಏನಿಲ್ಲ, ಮಾಡಿರ್ಬೋದು ಪೂರ್ವ ಜನ್ಮಗಳಲ್ಲಿ, ಗೊತ್ತಿಲ್ಲ. ಬಟ್ ಈಗ ಭಗವಂತನ ಸೌಂದರ್ಯವನ್ನು ನೋಡಿದ್ರು, ಅವ್ರಿಗೆಲ್ರಿಗೂ ಪರಂಪದಂ ಸಿಕ್ತು ಅಂತ ಭಾಗವತದಲ್ಲಿ ಬರುತ್ತೆ. ಸೊ ಎಲ್ಲ ಸಂದರ್ಭದಲ್ಲಿ ನಾವು ಭಗವಂತನ ಭಕ್ತಿ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು, ನವವಿಧ ಭಕ್ತಿ ಪ್ರಯತ್ನ ಮಾಡಬೇಕು. ಆದರೆ ಅಪರಾಧ ಮಾಡೋಕ್ಕೆ ಹೋಗಬಾರ್ದು.
ನಿಂದಾಂ ಭಗವತ ಶೃಣ್ವಂಸ್, ನಿಂದನೆ ಕೇಳಿಸ್ಕೊಳ್ಳಬಾರ್ದು. ತುಂಬ ಭಯಂಕರವಾದದ್ದು. ಸೊ ಈ ರೀತಿ ಮೊದಲನೇ ಚಾಪ್ಟರಲ್ಲಿ ಈ ಸಂದರ್ಭ ಬರುತ್ತೆ. ಹೇಗೆ ಯುಧಿಷ್ಠಿರ ಮಹಾರಾಜ್ಗೆ ನಾರದರು ಹೇಳ್ತಾರೆ. ಆಮೇಲೆ ಇದೆಲ್ಲ ಆದಮೇಲೆ ಹಿರಣ್ಯಕಶಿಪು ಕತೆ ಶುರುವಾಗತ್ತೆ. ಹಿರಣ್ಯಕಶಿಪುನ ಅಣ್ಣ ಹಿರಣ್ಯಾಕ್ಷ ವಧ ವರಾಹದೇವರು ಮಾಡಿರ್ತಾರೆ. ಸೊ ಅವನಿಗೆ ಕೋಪ ಅಂದರೆ ಕೋಪ. ಹಿರಣ್ಯಕಶಿಪು ಇದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಆದರೂ ಆತ್ಮತತ್ವ ಜ್ಞಾನವನ್ನು ಮಾತಾಡ್ತಾನೆ. ಯಾರ ಜೊತೆ? ಅವ್ರ ತಾಯಿ ಜೊತೆ, ದಿತಿ ಮತ್ತು ವೃಷಭಾನು. ವೃಷಭಾನು ಯಾರು? ಹಿರಣ್ಯಾಕ್ಷನ ಹೆಂಡತಿ. ಸೊ ಅವಳಿಗೆ ಮತ್ತು ತಾಯಿಗೆ ಸಮಾಧಾನ ಮಾಡ್ತಾನೆ ಹಿರಣ್ಯಕಶಿಪು. ಏನಂತ? ನೋಡಿ ಅಮ್ಮ, ನೀವೆಲ್ಲ ಬೇಜಾರು ಮಾಡ್ಕೋಬೇಡಿ, ನಾವೆಲ್ಲ ಆತ್ಮ, ನಾವು ದೇಹ ಅಲ್ಲ. ನಮ್ಮ ಕರ್ಮದ ಪ್ರಕಾರ ನಾವು ಬೇರೆ ಬೇರೆ ದೇಹವನ್ನು ಪಡಿತೀವಿ. ಯಾರು ಯಾರಿಗೆ ಅಲ್ಲ. ನಾವೆಲ್ಲ ಒಂದು ರೆಸ್ಟೋರೆಂಟಲ್ಲಿ ಹೇಗೆ ಒಟ್ಟಿಗೆ ಬರ್ತೀವಿ, ನೀರು ಕುಡಿಯೋಕ್ಕೆ ನೀರು ಕುಡಿದು ಮತ್ತು ಅವ್ರವ್ರ ದಾರಿಗೆ ಹೊರಟೋಗ್ತೀವಿ. ಅದೇ ರೀತಿಯಲ್ಲಿ ಜೀವಾತ್ಮಗಳು ಏನು ಋಣಾನುಬಂಧನದಲ್ಲಿ ಎಲ್ಲರೂ ಒಂದೇ ಕುಟುಂಬದಲ್ಲಿ ಬಂದು ಸೇರಿಕೊಳ್ತೀವಿ. ಮತ್ತು ಅವರ ಕರ್ಮದ ಅನುಸಾರ ಅವರ ದಿಕ್ಕು, ಅವರ ಡೈರೆಕ್ಷನ್ನು, ಅವರ ಡೆಸ್ಟಿನೇಷನ್ ಎಲ್ಲ ಬೇರೆ ಬೇರೆದು. ನಾವು ದೇಹ ಅಲ್ಲ, ನಾವು ಆತ್ಮ ಅಂತ ಈ ಥರ ಎಲ್ಲ ಏನು ಸೇಮ್ ಭಗವದ್ಗೀತಾನೆ. ಆದರೆ ಯಾರ ಬಾಯಿಂದ? ಹಿರಣ್ಯಕಶಿಪು ಬಾಯಿಂದ. ಆದರೆ ಇದಾದಮೇಲೆ ಏನು ಮಾಡ್ದ ಹಿರಣ್ಯಕಶಿಪು? ಅದು ಇಂಪಾರ್ಟೆಂಟ್ ಅಲ್ವಾ? ಇದಾದಮೇಲೆ ತುಂಬ ಕೋಪದಲ್ಲಿ ಅವನು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹಿರಣ್ಯಕಶಿಪು ಅವ್ರ ತಾಯಿಗೆ ಮತ್ತು ಅತಿಗೆ ಅವ್ರಿಗೆ ಕಥೆನೂ ಹೇಳ್ತಾನೆ. ಯಮರಾಜನ ಕತೆ. ಅಂದರೆ ಒಬ್ಬ ರಾಜ ಇರ್ತಾನೆ, ಸುಯಜ್ಞ ರಾಜ ಅಂತ, ಉಶಿನಾರ ಪ್ರದೇಶದಲ್ಲಿ. ಅವನು ತೀರ್ಕೊಂಡ್ಬಿಟ್ಟಿರ್ತಾನೆ ಯುದ್ಧದಲ್ಲಿ. ಸೊ ಇವರೆಲ್ಲ ರಾಣಿಯರು ಅಳ್ತಾ ಇರ್ತಾರೆ. ಸೊ ಆ ಅಳದನ್ನು ನೋಡಿಬಿಟ್ಟು ಯಮರಾಜನಿಗೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಯಾಕಂದರೆ 5-10 ದಿವಸ ಆದರೂ ಆ ದೇಹನ ಸುಡಿಯಲ್ಲ ಇವರು, ಅಷ್ಟು ಅಳ್ತಿರ್ತಾರೆ, ಅಷ್ಟೊಂದು ಅಟ್ಯಾಚ್ಮೆಂಟ್. ಇದನ್ನು ನೋಡಿ ಯಮರಾಜ ಏನಪ್ಪ ಇವ್ರ ದೇಹನೇ ಸುಡಿಯೋಕ್ಕೆ ರೆಡಿ ಇಲ್ವಲ್ಲ ಅಂತ ಅವನೇ ಬಂದು ಚಿಕ್ಕ ಬಾಲಕನ ರೂಪದಲ್ಲಿ ಬಂದು ಅವ್ರಿಗೆ ಸಮಾಧಾನ ಮಾಡ್ತಾನೆ. ಆತ್ಮತತ್ವ ಜ್ಞಾನವನ್ನು ಹೇಳ್ತಾನೆ ಯಮರಾಜ ಈ ರಾಣಿಯರಿಗೆ, ಈ ಸುಯಜ್ಞ ರಾಜನ ರಾಣಿಯರಿಗೆ. ಇದನ್ನೆಲ್ಲ ಇವನು ಹಿರಣ್ಯಕಶಿಪು ಅವನ ತಾಯಿಗೆ ಅತ್ತಿಗೆಗೆ ಎಲ್ಲ ಹೇಳ್ತಿರ್ತಾನೆ. ಸೊ ಈ ಥರ ಎಲ್ಲ ಆತ್ಮತತ್ವ ಬೋಧನೆ ಮಾಡಿ ಆಮೇಲೆ ಕೋಪದಿಂದ ಭಾಗವತದಲ್ಲಿ ಬರುತ್ತೆ ಈ ಥರ ತುಟಿನ ಹಲ್ಲಿಂದ ಕಚ್ಚಿ ಎಲ್ಲರನ್ನ ಕರೆಸಿ ಈ ಭೂಮಂಡಲದಲ್ಲಿ ಇರೋ ಎಲ್ಲ ಬ್ರಾಹ್ಮಣರಾಗಲಿ, ಎಲ್ಲಿ ಯಜ್ಞಶಾಲೆಗಳಿದೆ, ಗೋಶಾಲೆಗಳಿದೆ, ಬ್ರಾಹ್ಮಣರಿದ್ದಾರೆ, ಅವರ ಎಲ್ಲ ವಧವನ್ನು ಮಾಡು ಅಂತ ಹೇಳಿರ್ತಾನೆ. ಅವ್ರನ್ನೆಲ್ಲ ಸಾಯಿಸು ಅಂತ ಹೇಳಿರ್ತಾನೆ. ಇದನ್ನೆಲ್ಲ ನಾವು ಈ ವೈದಿಕಿ ಸಂಪ್ರದಾಯವನ್ನು ಸರ್ವನಾಶ ಮಾಡಿದ್ರೆ ಈ ದೇವತೆಯರಿಗೆ ಯಾರು ಯಜ್ಞ ಮಾಡೋರೇ ಇರಲೇಬಾರ್ದು. ಆಗ ಈ ದೇವತೆಗಳು ಎಲ್ಲ ವೀಕ್ ಆಗ್ತಾರೆ. ಇವರೆಲ್ಲ ವೀಕ್ ಆದರೆ ಅವನು ವಿಷ್ಣು ಇದಾನಲ್ಲ, ಅವನು ವೀಕ್ ಆಗ್ತಾನೆ. ಈ ರೀತಿ ಆ ವಿಷ್ಣುನ ವೀಕ್ ಮಾಡಿ ಆ ವಿಷ್ಣುನ ತಲೆನ ಕತ್ತರಿಸಿ ಅವನ ದೇಹದಿಂದ ರಕ್ತವನ್ನು ನಾನು ನನ್ನ ಅಣ್ಣನಿಗೆ ಸುರಿತೀನಿ ಅಂತ ಹೇಳ್ತಾನೆ. ಅಷ್ಟು ಕೋಪ ಆತ್ಮತತ್ವಜ್ಞಾನ ಆದಮೇಲೆ ನಡೆದಿರೋ ಕತೆ. ಸೊ ಅದಕ್ಕೆ ಮಾತಾಡೋದು ಒಂದು, ಫಾಲೋ ಮಾಡೋದು ಇನ್ನೊಂದು. ಚಿತ್ತಮೋಹನ್ ಸೊ ಅಲ್ವಾ, ಕೃಷ್ಣ ಪ್ರಜ್ಞೆಯಲ್ಲಿ ನಾನು ನನ್ನ ಬಗ್ಗೆ ಹೇಳ್ಕೊತಾ ಇದ್ದೀನಿ, ಯಾರಿಗೂ ಅಲ್ಲ. ಮಾತಾಡ್ತೀವಿ, ಒಳ್ಳೊಳ್ಳೆ ಕ್ಲಾಸ್ ಎಲ್ಲ ಕೊಡ್ತೀವಿ, ಆದರೆ ಫಾಲೋ ಮಾಡೋದು ಆಗೋದಿಲ್ಲ. ಶ್ರೀ ಶ್ರೀ ರಾಧಾ ಮಾಧವ್ ಕಿ ಜಯ, ಜನಾರ್ದನ ಸಿದ್ಧ ಮಹಾರಾಜ್ ಜಯ, ಶ್ರೀಲ ಪ್ರಭುಪಾದ್ ಕಿ ಜಯ. ಸೊ ಈ
ಹರಿದಾಸ್ ಠಾಕೂರ್ ಅವರು ಮತ್ತು ಸನಾತನ ಗೋಸ್ವಾಮಿ ಮಧ್ಯದಲ್ಲಿ ಒಂದು ಸಂವಾದ ನಡೆಯುತ್ತೆ. ಅದರಲ್ಲಿ ಹರಿದಾಸ್ ಠಾಕೂರ್ ಅವರು ಸನಾತನ್ ಗೋಸ್ವಾಮಿಯವ್ರ ಹೊಗಳಿಕೆ ಮಾಡ್ತಾರೆ, ಮತ್ತು ಸನಾತನ್ ಗೋಸ್ವಾಮಿಯವರು ಹರಿದಾಸ್ ಠಾಕೂರ್ ಅವರು ಹೊಗಳಿಕೆ ಮಾಡ್ತಾರೆ. ಆ ಹೊಗಳಿಕೆಯಲ್ಲಿ ಸನಾತನ್ ಗೋಸ್ವಾಮಿಯವರು ಹರಿದಾಸ್ ಠಾಕೂರ್ಗೆ ಹೇಳ್ತಾರೆ, आपने आचरी केह न करे प्रचार, प्रचार करे न केह न करे आचार, आचार प्रचार तुम्ही करह दुई कार्य, तुम्ही सर्वಗುರು तुम्ही ಜಗತೇರ ಆರ್ಯ ಅಂತ. ನೀವೆಲ್ಲ ಚೈತನ್ಯ ಚರಿತಾಮೃತ ತಂದಿಟ್ಕೋಬೇಕು. ಈ ಭಾಗವತದಲ್ಲಿ ಇರೋ ರಸ ಅದರ 100 ಟೈಮ್ಸ್ ರಸ ಚೈತನ್ಯ ಚರಿತಾಮೃತದಲ್ಲಿದೆ. ಸೊ ಸನಾತನ್ ಗೋಸ್ವಾಮಿ ಅವರು ಹೇಳ್ತಾರೆ, ಆಪನೇ ಆಚರಿ ಕೇಹ. ಕೆಲವೊಂದು ಜನ ಆಚಾರ ಮಾಡ್ತಾರೆ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಚಾರ ಮಾಡ್ತಾರೆ, ಬಟ್ ನ ಕರೆ ಪ್ರಚಾರ, ಪ್ರೀಚ್ ಮಾಡೋಕ್ಕಾಗಲ್ಲ. ಪ್ರಚಾರ ಕೊರೆನ ಕೇಹ ನ ಕೊರೆ ಆಚಾರ. ಇನ್ನು ಕೆಲವೊಂದು ಜನ ಪರ್ಫೆಕ್ಟಾಗಿ ಕ್ಲಾಸ್ಗಳು ಪ್ರಚಾರ ಮಾಡ್ತಿರ್ತಾರೆ, ಆದರೆ ಫಾಲೋ ಮಾಡೋಕ್ಕಾಗಲ್ಲ, ಫಾಲೋನೇ ಮಾಡಲ್ಲ. ಆದರೆ ಹರಿದಾಸ್ ಠಾಕೂರ್ ನಿಮ್ಮ ಬಗ್ಗೆ ನಾನು ಹೇಳ್ತೀನಿ ಅಂತ ಸನಾತನ್ ಗೋಸ್ವಾಮಿ ಅವರು ಹೇಳ್ತಾರೆ. ಆಚಾರ ಪ್ರಚಾರ ತುಮಿ ಕರಹ ದುಯಿ ಕಾರ್ಯ, ತುಮಿ ಸರ್ವಗುರು ತುಮಿ ಜಗತೇರ ಆರ್ಯ. ಆದರೆ ನಿಮ್ಮ ಬಗ್ಗೆ ನಿಮಗೆ ನೀವು ಆಚಾರನೂ ಮಾಡ್ತೀರಾ, ನೀವು ಪ್ರಚಾರನೂ ಮಾಡ್ತೀರಾ, ಆ ರೀತಿ ಎರಡೂ ಇರಬೇಕು. ಯಾಕೆ ಹೇಳಿದೆ ನಾನಿದು ಎಕ್ಸಾಂಪಲು? ಏನು ಹೇಳ್ತಾ ಇದ್ದೆ ನಾನು? ಹಿರಣ್ಯಕಶಿಪು. ಇವರು ಒಬ್ಬರು ಕರೆಕ್ಟಾಗಿ ಕೇಳಿಸ್ಕೊತಾ ಇದ್ದು ಚಕ್ ಅಂತ ಹೇಳಿದ್ರು, ನೀವು ಕೇಳಿಸ್ಕೊಂಡಿದ್ದೀರಾ ಬಟ್ ಮರ್ತೋಗ್ಬಿಟ್ರಿ. ಸೊ ಹಿರಣ್ಯಕಶಿಪು ಬರೀ ಪ್ರಚಾರ ಮಾಡ್ದ, ಆಚಾರ ಮಾಡಿಲ್ಲ. ಸೊ ಈ ಥರ 9:45 ಆಯಿತು. ಏನು ಶಾರ್ಟಲ್ಲಿ 2 ನಿಮಿಷದಲ್ಲಿ ನಾನು ನರಸಿಂಹನ ಕತೆ ಹೇಳಿಬಿಡ್ಲಾ? ಓಕೆ. ಸೊ ಈ ಥರ ಹಿರಣ್ಯಕಶಿಪು ಅತ್ಯಾಚಾರ ಮಾಡಿಸ್ತಾನೆ. ಅದಾದಮೇಲೆ ಅಷ್ಟೇ ಸಾಲೋದಿಲ್ಲ, ಇವ್ರನ್ನೆಲ್ಲ ವೀಕ್ ಮಾಡಬೇಕು, ಆಮೇಲೆ ವಿಷ್ಣುನ ತಲೆ ಕತ್ತರಿಸ್ಬೇಕು, ಆಹುತಿ ಕೊಡಬೇಕು ನನ್ನ ಅಣ್ಣನಿಗೆ ಅಂತ ಪ್ಲ್ಯಾನ್. ನೋಡಿದ್ದೀರಾ ಎಲ್ಲ ಪಿಕ್ಚರು ನರಸಿಂಹ ಅವತಾರ? ನೋಡಿ, ಸೇಮ್ ರಿಪೀಟ್ ಮಾಡ್ತೀನಿ. ಪಿಕ್ಚರ್ ಏನು ನೋಡಿದ್ದೀನಿ ಅದನ್ನೇ ಹೇಳ್ತೀನಿ, ಆಯಿತಾ? ಯಾಕೆಂದರೆ ಬುಕ್ ಎಲ್ಲ ನಾವು ಕಷ್ಟ ಓದೋಕ್ಕೆ. ಪಿಕ್ಚರ್ ನೋಡಿಕೊಂಡು ಕಣ್ಣು ಮುಚ್ಕೊಳ್ಳಿ, ನಾನು ಹೇಳೋದನ್ನೆಲ್ಲ ಮತ್ತೆ ತಿರ್ಗಾ ನೋಡ್ಬೋದು. ನೀವು ನೋಡಿದ್ದೀರಾ ಇಬ್ಬರು? ಓಕೆ. ಸೊ ಅದಾದಮೇಲೆ ಹಿರಣ್ಯಕಶಿಪು ತಪಸ್ಸೆಯನ್ನು ಮಾಡ್ತಾನೆ, ಇಷ್ಟು ಸಾಲೋದಿಲ್ಲ ಅಂತ. ತಪಸ್ಸೆ ಮಾಡುವಾಗ ನಾರದ ಮತ್ತು ಪರ್ವತ ಮುನಿ ಅವರು ಬಂದು ಒಂದು ಮರದಲ್ಲಿ ಕೂತ್ಕೊಂಡು ನಾರಾಯಣ 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 ಅಂತ ಹೇಳಿ 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 ಅವನ ಮೆಡಿಟೇಷನ್ನ ಡಿಸ್ಟರ್ಬ್ ಮಾಡ್ತಾರೆ. ಅವ್ನಿಗಿಷ್ಟು ಕೋಪ ಬರುತ್ತೆ, ನೋಡಿಬಿಟ್ಟು ಭಸ್ಮ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ, ಕಾಣಿಸೋದೇ ಇಲ್ಲ ಅವರು. ಸರಿ ಅಂತ ಬೇಜಾರು ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ತಾನೆ. ಸೊ ಆಗ ಕಯಾದು ಜೊತೆ ಅವನು ಸಂಘ ಮಾಡುವಾಗ ಅವನಿಗೆ ಅದೇ ಚಿಂತೆ, ನಾರಾಯಣ 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 ಅಂತ. ಆ ಗಿಳಿ ಹೇಳಿದನ್ನೇ ಕೇಳಿಸ್ತಾ ಇತ್ತು. ಸೊ ಹಾಗಾಗಿ ಪ್ರಹ್ಲಾದ್ ಮಹಾರಾಜ ಅವ್ರ ಥರ ಮಹಾಭಾಗವತು ಹುಟ್ಟು ಬಂದರು. ಬಟ್ ಪ್ರಹ್ಲಾದ್ ಮಹಾರಾಜ್ ಗರ್ಭದಲ್ಲಿರೋವಾಗಲೇ ಹಿರಣ್ಯಕಶಿಪು ಮತ್ತೆ ತಿರ್ಗಾ ತಪಸ್ಸೆ ಮಾಡೋಕ್ಕೆ ಮತ್ತೆ ಹೋಗ್ತಾನೆ. ಈ ಸರ್ತಿ ಭಯಂಕರ ತಪಸ್ಸೆಯನ್ನು ಮಾಡ್ತಾನೆ. ಒಂದೇ ಕಾಲಲ್ಲಿ, ಅದು ಬೆರಳಲ್ಲಿ ನಿಂತ್ಕೊಂಡು, ಒಂದೇ ಕಾಲು ಒಂದೇ ಬೆರಳಲ್ಲಿ ನಿಂತ್ಕೊಂಡು ಅವನು ಈ ಥರ ತಪಸ್ಸೆಯನ್ನು ಮಾಡ್ತಾನೆ. ಭಯಂಕರವಾದ ತಪಸ್ಸೆ. ಅವನ ತಲೆಯಿಂದ, ಭಾಗವತಂ ಹೇಳುತ್ತೆ, ಅವನ ತಲೆಯಿಂದ ಬೆಂಕಿ ಬರ್ತಾ ಇತ್ತು. ಆ ಬೆಂಕಿ ಯಾವ ಥರ ಬೆಂಕಿ? 1 ಫೀಟ್ 2 ಫೀಟ್ ಬೆಂಕಿ ಅಲ್ಲ, ಇಡೀ ಬ್ರಹ್ಮಾಂಡನೇ ಬಿಸಿ ಮಾಡಿಬಿಟ್ಟಿತ್ತು. ಎಲ್ಲ ದೇವತೆಯರು ಇದೇನಪ್ಪ ಇವನು ತಪಸ್ಸೆಯಿಂದಾನೇ ಇಷ್ಟು ಮಾಡ್ತಾ ಇದ್ದಾನೆ, ಇನ್ನು ಇವನು ಆಮೇಲೆ ಎಚ್ಚರಿಕೆ ಆದಮೇಲೆ ಇನ್ನೇನಾಗತ್ತೆ ನಮ್ಮ ಗತಿ ಅಂತ ಎಲ್ಲ ಓಡ್ತಾರೆ ಬ್ರಹ್ಮನ ಹತ್ರ. ಈ ಥರ ಎಲ್ಲ ಕಡೆ ಬಿಸಿ ಬಿಸಿ ಆಗೋಗ್ಬಿಟ್ಟಿದೆ. ನಮ್ಮ ಏನಂತಾರೆ 2026 ಸಮ್ಮರ್ ಥರ ಅಲ್ಲ, ಅದಕ್ಕಿನ್ನೂ ಭಯಂಕರವಾದದ್ದು. ಸೊ ಈ ಥರ ಭಯಂಕರವಾದ ತಾಪ ಇಡೀ ಬ್ರಹ್ಮಾಂಡದಲ್ಲಿ ಸ್ಪ್ರೆಡ್ ಆಗಿದೆ. ಏನೋ ಒಂದು ನಮಗೆ ಒಂದು ಸೊಲ್ಯೂಷನ್ ಕೊಡಿ ಅಂತ. ಸೊ ಬ್ರಹ್ಮದೇವ್ರಿಗೂ ಹೆದರಿಕೆ ಆಗತ್ತೆ. ಸೊ ಅವರು ಬರ್ತಾರೆ, ಓಡಿ ಬರ್ತಾರೆ. ನಾರಾಯಣನ ಹತ್ರ ಹೋಗಲ್ಲ, ಏನೋ ನಾವೇ ಸಮಾಧಾನ ಮಾಡೋಣ ಅಂತ ಬ್ರಹ್ಮ, ಭೃಗು ಮುನಿಯವರು
ಮತ್ತು ದಕ್ಷ ಪ್ರಜಾಪತಿ ಇವರೆಲ್ಲ 3 ಜನ ಬಂದು ಬ್ರಹ್ಮದೇವರು ನೀರು ತಗೊಂಡು ಹಿರಣ್ಯಕಶಿಪು ದೇಹದ ಮೇಲೆ ಚಿಂಪಡಿಸ್ತಾರೆ. ಅವನು ಎಷ್ಟೋ ಸಾವಿರಾರು ವರ್ಷಗಳಿಂದ ತಪಸ್ಸೆ ಮಾಡ್ತಾ ಇದ್ದ. ಅವನ ದೇಹದಲ್ಲಿ ಮಾಂಸನೇ ಇರಲಿಲ್ಲ, ಅವನ ಹೃದಯನೂ ಇರಲಿಲ್ಲ. ಯಾಕೆ ಅಂದರೆ ಇರುವೆಗಳೆಲ್ಲ ತಿಂದುಬಿಟ್ಟಿತ್ತು, ಇರುವೆ ಗೂಡು ಬಂದುಬಿಟ್ಟಿತ್ತು ಅವನ ತಲೆ ಮೇಲೆ. ಸೊ ಹೃದಯನೂ ಇರಲಿಲ್ಲ. ಹೃದಯನೇ ಇಲ್ಲ ಅಂದಮೇಲೆ ಆತ್ಮ ಎಲ್ಲಿರುತ್ತೆ? ಸೊ ಆತ್ಮ ಅವನ ಮೂಳೆಯಲ್ಲಿ ಆಶ್ರಯಪಟ್ಟಿತ್ತು ಅಂತ ಹೇಳ್ತಾರೆ. ಸೊ ಬ್ರಹ್ಮದೇವರು ಅವನ ಮೇಲೆ ನೀರು ಹಾಕಿದ್ಮೇಲೆ ಅವನಿಗೆ ಒಂದು ದಿವ್ಯ ತೇಜಸ್ ಬರುತ್ತೆ, ಬಂಗಾರದಂಥ ದೇಹ ಬರುತ್ತೆ, ತುಂಬ ಸುಂದರವಾಗಿ ಕಾಣ್ತಾನೆ. ಆಗ ಅವನು ಈ ವರಗಳನ್ನು ಕೇಳ್ತಾನೆ. ಆಚೆ ಸಾಯಬಾರ್ದು, ಒಳಗಡೆ ಸಾಯಬಾರ್ದು, ಮೇಲೆ ಇಲ್ಲ, ಕೆಳಗಿಲ್ಲ, ಪ್ರಾಣಿಯಿಂದ ಇಲ್ಲ, ಮನುಷ್ಯರಿಂದ ಇಲ್ಲ, ಹಗಲೊತ್ತಿಲ್ಲ, ರಾತ್ರಿಯಲ್ಲಿಲ್ಲ, ಇವೆಲ್ಲ ವರಗಳನ್ನು ಕೇಳ್ತಾನೆ. ಬ್ರಹ್ಮದೇವರು ನಾನೇ ಸಾಯೋಕ್ಕಾಗಲ್ಲ, ನಿನ್ಗೆ ಹೇಗೆ ಕೊಡಲಿ ನಾನು? ಇಂಡೈರೆಕ್ಟಾಗಿ ಇದನ್ನೆಲ್ಲ ಕೇಳ್ತಾನೆ. ಸರಿ ಅಂತ ತಥಾಸ್ತು ಅಂತ ಬ್ರಹ್ಮದೇವರು ಒಪ್ಕೊಳ್ತಾರೆ. ತುಂಬ ಸಂಕೋಚದಿಂದ ಒಪ್ಕೊಳ್ತಾರೆ, ಆಯಿತು ನಿನಗೆ ವರ ಕೊಡ್ತೀನಿ ಅಂತ. ಸೊ ಇದಾದ ಮೇಲೆ ಹಿರಣ್ಯಕಶಿಪು ಫುಲ್ ಫಾರ್ಮಲ್ಲಿ ಬರ್ತಾನೆ. ಎಲ್ಲ ದೇವತೆಯರನ್ನ ಅವನು ಕಂಟ್ರೋಲ್ ಮಾಡ್ತಾನೆ. ಎಲ್ಲರೂ ಹಿರಣ್ಯಕಶಿಪು ಅರಮನೆಯಲ್ಲಿ ಸೇವಕರಾಗಿರ್ತಾರೆ. ಹಿರಣ್ಯಕಶಿಪು ಇಂದ್ರ ಲೋಕವನ್ನೇ ಅವನು ಅದನ್ನು ಕಬ್ಜಾ ಮಾಡಿ ಅಲ್ಲೇ ಅವನ ಅರಮನೆಯನ್ನು ಮಾಡಿಕೊಂಡು ಎಲ್ಲ ದೇವತೆಯರನ್ನ ಅಲ್ಲಿ ಸರ್ವೆಂಟಾಗಿ ಮಾಡ್ಕೊಳ್ತಾನೆ. ಸೊ ಇದೆಲ್ಲ ಇನ್ನು ಬೇಕಾದಷ್ಟು ಡೀಟೇಲ್ಸ್ ಇದೆ, ನಾನು ಶಾರ್ಟಾಗಿ ಹೇಳಿಬಿಡ್ತೀನಿ. ಇದೆಲ್ಲ ಆದಮೇಲೆ ಭೂಮಂಡಲದಲ್ಲಿ ಎಲ್ಲರ ಮೇಲೆ ಅತ್ಯಾಚಾರ ಮಾಡಿ ಎಲ್ಲರನ್ನ ಸರ್ವನಾಶ ಮಾಡ್ತಾನೆ. ಬ್ರಾಹ್ಮಣಿಕಲ್ ಕಲ್ಚರೇ ಇರೋದಿಲ್ಲ, ಎಲ್ಲ ನಾಶವಾಗಿರುತ್ತೆ. ಸೊ ಆಗ ದೇವತೆಯರು ಇದು ಸರಿಗಿಲ್ಲ, ಪ್ರಾಬ್ಲಮ್ ಆಗುತ್ತೆ, ಜನರು ನಮಗೆ ಆಹುತಿ ಕೊಡಲಿಲ್ಲ ಅಂದರೆ ನಾವು ನಾಶವಾಗಿ ಹೋಗ್ಬಿಡ್ತೀವಿ. ಸೊ ಎಲ್ಲ ಸೇರಿಕೊಂಡು ವಿಷ್ಣು ಹತ್ರ ಹೋಗ್ತಾರೆ, ಶಿರೋಧಕಶಾಯ ವಿಷ್ಣು ಹತ್ರ. ಸೊ ಭಗವಂತ ಹೇಳ್ತಾನೆ, ಸಂಕೋಚ ಪಡಬೇಡಿ, ಅವನ ಅಪರಾಧಗಳಿಂದಾನೇ ಅವನ ಮರಣ ಬರುತ್ತೆ. ಅವನ ಮಗ ಮಹಾಭಾಗವತ, ಅವನಿಗೂ ಅವನು ಅಪರಾಧ ಮಾಡಿದಾಗ ಇವೊಂದು ನಾಶ ಮಾತ್ರ ಗ್ಯಾರಂಟಿ. ಆಗ ವಿಷ್ಣು ಒಂದು ಮಾತನ್ನು ಹೇಳ್ತಾನೆ, ಏನಂದರೆ ತುಂಬ ಅದ್ಭುತ ಮಾತು. ಇದು ಎಲ್ರಿಗೂ ಅಪ್ಲಿಕೇಬಲ್ ಆಗತ್ತೆ, ಬರೀ ಹಿರಣ್ಯಕಶಿಪುಗೆ ಮಾತ್ರ ಅಲ್ಲ. ಯದಾ ದೇವೇಶು ವೇದೇಶು ಘೋಷೇಶು ವಿಪ್ರೇಶು ಸಾಧುಷು ಧರ್ಮಮಯಿ ಚ ವಿದ್ವೇಷಃ ಸವಾ ಆಶು ವಿನಶ್ಯತಿ. ಯಾರು ಆಶು ಅಂದರೆ ಬೇಗ, ವಿನಶ್ಯತಿ ಅಂದರೆ ನಾಶ. ಬೇಗನೆ ಯಾರಾದರೂ ಸರ್ವನಾಶ ಆಗಬೇಕಂದ್ರೆ ಇದು ಮಾಡ್ಬೋದಂತೆ. ಏನದು? ವಿದ್ವೇಷ, ದ್ವೇಷ ಮಾಡಬೇಕಂತೆ. ಯಾರ ಮೇಲೆ? ದೇವತೆಯರ ಮೇಲೆ, ವೇದಗಳ ಮೇಲೆ, ಹಸುಗಳ ಮೇಲೆ, ಬ್ರಾಹ್ಮಣರ ಮೇಲೆ, ಸಾಧುಗಳ ಮೇಲೆ. ಇಷ್ಟು ಮಾಡಿದ್ರೆ 100% ನಾಶವಾಗ್ತಾರೆ. ಆಯು ಶ್ರಿಯ ಯಶೋ ಧರ್ಮಂ ಲೋಕಾಂಚಾಶಿಷ ಏವಚ ಹಂತಾಂಸಿ ಸರ್ವಾಣಿ ಪುಂಸೋ ಮಹದ್ ಅತಿಕ್ರಮ. ಮಹಾಪುರುಷರಿಗೆ ಅತಿಕ್ರಮ ಅಂದ್ರೇನು? ಮಹದ್ ಅತಿಕ್ರಮ ಅಂದರೆ ಅಪರಾಧ ಮಾಡಿದ್ರೆ ಇವೆಲ್ಲ ಆಟೋಮ್ಯಾಟಿಕ್ಕಾಗಿ ನಾಶವಾಗಿ ಹೋಗ್ಬಿಡುತ್ತೆ. ಆಯು ಕ್ಷೀಣವಾಗುತ್ತೆ. ಧರ್ಮಂ, ಯಾವ ಧರ್ಮನೂ ಫಾಲೋ ಮಾಡಲ್ಲ, ನಾಸ್ತಿಕರಾಗಿ ಹೋಗ್ಬಿಡ್ತೀವಿ. ಯಶ ಫೇಮಸ್ ಆಗಲ್ಲ, ದೊಡ್ಡ ಕ್ರಿಮಿನಲ್ ಅಂತ ಹೇಳಿಸ್ಕೊತೀವಿ ಸಮಾಜದಲ್ಲಿ ಅಷ್ಟೇ. ಧರ್ಮಂ ಲೋಕಾಂಚ ಆಶಿಷ, ಇನ್ನೂ ಬೇರೆ ಎಲ್ಲ ಆಶೀರ್ವಾದಗಳು, ದುಡ್ಡು ಸಂಪತ್ತು ಎಲ್ಲ ನಾಶವಾಗೋಗ್ಬಿಡುತ್ತೆ ಮಹಾಪುರುಷರಿಗೆ ಅಪರಾಧ ಮಾಡಿದ್ರೆ. ಮಹಾಪುರುಷರಾಗಲಿ ಭಗವಂತನಿಗಾಗಲಿ ಅಪರಾಧ ಮಾಡಿದ್ರೆ ಇದು ಮಾತ್ರ ಗ್ಯಾರಂಟಿ. ಸೊ ಈ ಥರ ವಿಷ್ಣು ದೇವತೆಯರನ್ನ ಕಳಿಸ್ತಾನೆ. ಆಗ ದೇವತೆಯರು ಹೊರಟೋಗ್ಬಿಡ್ತಾರೆ. ಇದು ಯಾವಾಗ ನಡೆದಿರೋದಂದರೆ ಹಿರಣ್ಯಕಶಿಪು ತಪಸ್ಸೆ ಮಾಡುವಾಗ ನಡೆದಿರೋದು. ನಾನು ಕರೆಕ್ಟ್ ಮಾಡ್ತೀನಿ. ಹಿರಣ್ಯಕಶಿಪು ತಪಸ್ಸೆಯಿಂದ ಆಚೆ ಬಂದ ಮೇಲಲ್ಲ, ತಪಸ್ಸೆ ಮಾಡುವಾಗ ಇದೆಲ್ಲ ನಡೆಯುತ್ತೆ. ಆಗಲೇ ಅವರು ಕಯಾದುನ ಅಪಹರಣೆ ಮಾಡಿ ಕರ್ಕೊಂಡೋಗೋ ಪ್ರಯತ್ನ ಮಾಡಿದಾಗ ನಾರದರು ಬಂದು ಕಯಾದುನ ರಕ್ಷಿಸ್ತಾರೆ. ಆಗ ಕಯಾದುಗೆ ಬೋಧನೆ ಮಾಡ್ತಾರೆ ಭಗವದ್ ಧರ್ಮದ ಬಗ್ಗೆ. ಆ ಭಾಗವತ್ ಧರ್ಮವನ್ನು ಪ್ರಹ್ಲಾದ್ ಮಹಾರಾಜ್ ಅವ್ರ ಗರ್ಭದಲ್ಲಿರೋವಾಗ ಕೇಳಿಸ್ಕೊತಾರೆ. ಇದೆಲ್ಲ ಆದಮೇಲೆ ಪ್ರಹ್ಲಾದ್ ಮಹಾರಾಜ್ ಅವರು ಬೆಳೀತಾ ಇರೋವಾಗ, ಅವು ಹುಟ್ಟಿದಾಗ ಹಿರಣ್ಯಕಶಿಪು ಬಂದಿರ್ತಾನೆ. ಆಮೇಲೆ ಬೆಳೀತಾ ಇರೋವಾಗ ಪ್ರಹ್ಲಾದಗೆ ಈ ಷಂಡಮಾರ್ಕ ಗುರುಕುಲಲ್ಲಿ ಸೇರಿಸ್ತಾರೆ.
ಆ ಗುರುಕುಲಲ್ಲಿ ಎಲ್ಲ ಬರೀ ಪೊಲಿಟಿಕ್ಸು, ಡಿಪ್ಲೊಮಸಿ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಿರ್ತಾರೆ. ಭಗವಂತನ ಬಗ್ಗೆ ಏನೂ ಇರಲ್ಲ. ಪ್ರಹ್ಲಾದ್ ಮಹಾರಾಜ್ ಅವ್ರಿಗೆ ಅವನು ಗರ್ಭದಲ್ಲಿ ಏನು ಕೇಳಿಸ್ಕೊಂಡಿದ್ರೋ ಅದನ್ನೇ ಅವರು ಚಿಂತನೆ ಮಾಡ್ತಾಯಿದ್ರು. ಸೊ ಈ ಥರ ನಡೆಯುವಾಗ ಹಿರಣ್ಯಕಶಿಪು ಒಂದು ಸರ್ತಿ ಕರೀತಾರೆ. ಕರೆದು, ಏನಪ್ಪ ನೀನು ಏನು ಕಲಿತೆ? ಮನ್ಯಯತ್ ಸಾಧು ಭವಾನ್, ಒಳ್ಳೆ ಸಾಧು ಮಾತನ್ನು ನೀನು ಏನು ಕಲಿತೆ ನಿನ್ನ ಸ್ಕೂಲಲ್ಲಿ ಅಂತ ಕೇಳ್ತಾರೆ. ಆಗ ಪ್ರಹ್ಲಾದ ಹೇಳ್ತಾನೆ, ತತ್ಸಾಧು ಮನ್ಯೆ ಸುರವರ್ಯ ದೇಹಿನಂ ಸದಾ ಸಮುದ್ವಿಗ್ನ ಧಿಯಾಮ ಸತ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂದ ಕೂಪಂ ವನಂ ಗತೋ ಯದ್ ಹರಿಮಾಶ್ರಯ. ಓ ಅಸುರವರ್ಯನೇ, ನಾವು ಭಗವಂತನ ಆಶ್ರಯವನ್ನು ಪಡಿಬೇಕು, ಈ ಗೃಹ ಅಂಧಕೂಪವನ್ನು ಬಿಡಬೇಕು ಅಂತ. ಆಗ ಹಿರಣ್ಯಕಶಿಪು ಜೋರಾಗಿ ನಗಕ್ಕೆ ಶುರು ಮಾಡ್ತಾನೆ. ಬೈಯಲ್ಲ, ಪ್ರಹ್ಲಾದಕ್ಕೆ ಬೈಯೋದಿಲ್ಲ. ಜಹಾಸ ಬುದ್ಧಿರ್ಬಾಲಾಣ ಭಿದ್ಯತೆ ಪರಬುದ್ಧಿಭಿ. ಬೇರೆಯವ್ರು ನನ್ನ ಮಗನ ತಲೆನ ಕೆಡಿಸಿದ್ದಾರೆ, ಎಷ್ಟು ಬುದ್ಧಿವಂತರು ಅವರು, ನನಗೆ ಚಾಲೆಂಜ್ ಆಗ್ತಿದ್ದಾರೆ. ನಾನೆಷ್ಟು ಬುದ್ಧಿವಂತ ಅಂತ ನನ್ನ ಪರಪಕ್ಷರಿಗೆ ಗೊತ್ತಿಲ್ಲ, ನನ್ನ ಎನಿಮಿಗಳಿಗೆ ಗೊತ್ತಿಲ್ಲ ಅಂತ. ಸರಿ, ಷಂಡಮ್ಮರ ಕೈ ಕರ್ಕೊಂಡೋಗಿ ಚೆನ್ನಾಗಿ ಟ್ರೈನ್ ಮಾಡಿ ನನ್ನ ಮಗನ್ನ ಅಂತ ಕಳಿಸ್ತಾರೆ. ಮತ್ತೆ ತಿರ್ಗಾ ಟ್ರೈನ್ ಮಾಡ್ತಾರೆ. ಬೈತಾರೆ ಅವನಿಗೆ, ಭಣ್ಯತಾಂ ಶೋಧು ಕಾಮಾನಮ. ಅದೆಲ್ಲ ತುಂಬ ಡಿಸ್ಕಷನ್ ಇದೆ, ಟೈಮ್ ಇಲ್ಲ ಈಗ. ಅದಾದಮೇಲೆ ಮತ್ತೆ ತಿರ್ಗಾ ಎರಡನೇ ಸರ್ತಿ ಬಂದಾಗ ಮತ್ತೆ ಇದನ್ನೇ ಹೇಳ್ತಾನೆ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ. ಅವು ತುಂಬ ಕೋಪ ಮಾಡ್ಕೊತಾನೆ ಹಿರಣ್ಯಕಶಿಪು. ಷಂಡಮರ್ಕನ್ನ ಬೈತಾರೆ. ಷಂಡಮರ್ಕ ಹೇಳ್ತಾರೆ, ನಾವೇನು ಹೇಳ್ಕೊಟ್ಟಿಲ್ಲ, ಇವನ ತಾನಾಗೆ ಕಲ್ತು ಬಿಟ್ಟಿದ್ದಾನೆ, ಅದು ಹೇಗೆ ಅಂತ ಗೊತ್ತಿಲ್ಲ. ಹೇಗೆ ಮ್ಯಾಗ್ನೆಟು ಐರನ್ ಹೇಗೆ ಮ್ಯಾಗ್ನೆಟ್ಗೆ ಅಟ್ರ್ಯಾಕ್ಟ್ ಆಗುತ್ತೆ, ಆ ಥರ ಇವನು ಯಾವಾಗಲೂ ವಿಷ್ಣು 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 ಅಂತ ಬಡ್ಕೊಳ್ತಿರ್ತಾನೆ, ನಾವೇನು ಹೇಳ್ಕೊಟ್ಟಿಲ್ಲ. ಸೊ ಆಗ ಮತ್ತೆ ಹಿರಣ್ಯಕಶಿಪು ಅವನ ಕಾಲರ್ನ ಹಿಡಿದು ಕುತಸ್ ಅಭದ್ರಾಮತಿ ಸತಿ ಅಂತ ಪ್ರೊಪರ್ಟ್ ರಾಸ್ಕಲ್ ಅಂತ ಟ್ರಾನ್ಸ್ಲೇಟ್ ಮಾಡ್ತಾರೆ. ಅಭದ್ರಾ ಸತಿಮತಿ. ಅಭದ್ರಾ ಸತಿ ಅಂದರೆ ಕನ್ನಡಲ್ಲಿ ಅದು ವರ್ಡ್ ಇದೆಯಾ? ಇನಾಸ್ಪಿಷಿಯಸ್. ಇನಾಸ್ಪಿಷಿಯಸ್ಗೆ ಕನ್ನಡಲ್ಲಿ ಏನಾದರೂ ಒಂದು ವರ್ಡ್ ಹೇಳಿ. ಹಂಗಲ್ಲ, ಬಯೋ ವರ್ಡು. ಆ ರೀತಿ. ಆದರೆ ಸಂಸ್ಕೃತದಲ್ಲಿ ಕೇಳಿಸ್ಕೊಳ್ಳೋಕೆ ತುಂಬ ಚೆನ್ನಾಗಿದೆ, ಬಟ್ ಬೈತಾ ಇದ್ದಾನೆ, ಪ್ರಹ್ಲಾದನ್ಗೆ ಬೈತಾ ಇದ್ದಾನೆ. ಕುತ ಭದ್ರಾ ಸತಿಮತಿ. ಇನ್ ಹಿಂದಿ ಯು ಹ್ಯಾವ್ ದಿಸ್ ಪನೌತಿ ಇಸ್ ದೇರ್, ಮತ್ತು ಮನ್ಹೂಸ್ ಗೊತ್ತಾ, ಕೇಳಿದ್ದೀರಾ? ಆ ರೀತಿ ಇದು ಕುತ ಭದ್ರಾಮತಿ ಸತಿ ಅಂತ ಬೈತಾನೆ. ಸೊ ಮತ್ತೆ ಪ್ರಹ್ಲಾದ್ ಮಹಾರಾಜ್ ಮತಿ ಬಗ್ಗೆನೇ ಹೇಳ್ತಾರೆ, ಮತಿರ್ನ ಕೃಷ್ಣೆ ಭರತ ಸ್ವತೋವ, ಈ ರೀತಿ. ಸೊ ಇದನ್ನೆಲ್ಲ ಆದಮೇಲೆ ಕೊನೆಗೆ ಅವನ್ನ ಸಾಯಿಸು ಅಂತ ಹೇಳಿದ್ದಕ್ಕೆ ಸಾವಿರಾರು ರೀತಿಯಲ್ಲಿ ಸಾಯಿಸೋಕ್ಕೆ ಪ್ರಯತ್ನ ಮಾಡ್ತಾರೆ, ಆಗೋದಿಲ್ಲ. ಮತ್ತೆ ಸ್ಕೂಲಿಗೆ ಕಳಿಸ್ತಾರೆ, ಏನಾದರೂ ಆಗಲಿ ಅಂತ. ಮತ್ತೆ ಅವನು ಈ ದಾನವ ಬಾಲಕರಿಗೆಲ್ಲ ಹೇಳ್ಕೊಡ್ತಾನೆ ಪಾಠಗಳನ್ನು. ಅದೆಲ್ಲ ನಾನು ಮಾಡಬೇಕಾಗಿತ್ತು, ಟೈಮ್ ಇಲ್ಲ. ಅದೆಲ್ಲ ಆದಮೇಲೆ ಕೊನೆಗೆ ಮತ್ತೆ ತಿರ್ಗಾ ಹಿರಣ್ಯಕಶಿಪು ಅವನ್ನ ಕೇಳ್ತಾನೆ, ನೀನು ನಾಯಿ ಬಾಲ ಥರನೇ ಯಾವಾಗಲೂ ಡೊಂಕಾಗೆ ಇದೆಯಾ ನೀನು ಯಾವತ್ತು ವಿಷ್ಣುನ ಮರೆಯಲ್ಲ ಅಂತೀಯ. ಎಲ್ಲಿದ್ದಾನೆ ನೀನು ವಿಷ್ಣು? ಇಲ್ಲಿದ್ದಾನ, ಅಲ್ಲಿದ್ದಾನ, ಎಲ್ಲಿದ್ದಾನೆ? ಎಲ್ಲ ಕಡೆ ಇದ್ದಾನೆ, ಈ ಕಂಬದಲ್ಲಿ ಇದ್ದಾನೆ. ಭಗವಂತ ಬರ್ತಾನೆ, ಅವನ್ನ ಸರ್ವನಾಶ ಮಾಡ್ತಾನೆ. ಬ್ರಹ್ಮ ಕೊಟ್ಟಿರೋ ವರಗಳಿಗೆ ಎಲ್ಲ ಗೌರವ ಕೊಟ್ಟು ಹಿರಣ್ಯಕಶಿಪುನ ಸಂಹಾರ ಮಾಡ್ತಾನೆ. ಆಗ ಆ ಕೋಪವನ್ನು ಭಗವಂತ ಸಹಿಸ್ಕೊಳ್ಳೋಕ್ಕಾಗಲ್ಲ. ಸಾಯಿಸಿದ ಮೇಲೆ ಎಷ್ಟು ಕೋಪ ಇರುತ್ತೆ ಭಗವಂತನಿಗೆ. ಎಲ್ಲ ಕಡೆ ಇಡೀ ಪ್ಯಾಲೇಸ್ ಅರಮನೆಯೇ ಸರ್ವನಾಶ ಮಾಡ್ತಾನೆ. ಏನು ಪ್ರಳಯ ಬಂದಂಗೆ ಇರುತ್ತೆ. ಅದನ್ನು ನೋಡಿ ಎಲ್ಲ ದೇವತರು ಹೆದರ್ಕೊಳ್ತಾರೆ. ಏನು ಮಾಡೋದಂತ ಗೊತ್ತಾಗಲ್ಲ. ಪ್ರಹ್ಲಾದನ್ನು ಕಳಿಸ್ತಾರೆ. ಲಕ್ಷ್ಮೀನೂ ಹೋಗಲ್ಲ, ನಾನು ಯಾರವನು ಗೊತ್ತಿಲ್ಲ ನನಗೆ ಅಂತ ಹೇಳ್ಬಿಡ್ತಾಳೆ. ಸೊ ಪ್ರಹ್ಲಾದನ ಕಳಿಸ್ತಾರೆ. ಪ್ರಹ್ಲಾದ್ ಪ್ರಾರ್ಥನೆ ಮಾಡಿ ಸಮಾಧಾನ ಮಾಡ್ತಾರೆ. ಅದು ನಡೆದಿರೋದು ಈ ಕಲ್ಪದಲ್ಲಿ. ಇನ್ನು ಬೇರೆ ಕಲ್ಪಗಳಲ್ಲಿ ಬೇರೆ ಕಥೆಗಳಿದೆ. ಶಿವಪುರಾಣದಲ್ಲಿದೆ. ನರಸಿಂಹನಿಗೆ ಇಷ್ಟು ಕೋಪ ಬರುತ್ತೆ, ಅವನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಆಗ ಶಿವ ನರಸಿಂಹನ ಸಮಾಧಾನ ಮಾಡೋಕ್ಕೆ ಏನು ಹೇಳಿದ್ದು? ಕರೆಕ್ಟ್, ವೆರಿ ಗುಡ್. ಸೊ ಶರಭ ರೂಪದಲ್ಲಿ ಶಿವ ಅವತರಿಸ್ತಾನೆ. ಅದೊಂದು ಪ್ರಾಣಿ ರೂಪದಲ್ಲಿ, ಭಯಂಕರವಾದ ಪ್ರಾಣಿ ಅದು. ಆ ಶರಭ ರೂಪದಲ್ಲಿ ಬಂದು ಈ ನರಸಿಂಹನ ಸಮಾಧಾನ ಮಾಡೋಕ್ಕೆ ಯುದ್ಧ ಮಾಡ್ತಾನೆ.
ನರಸಿಂಹನೂ ಅವನ ಕೋಪ ಇನ್ನೂ ಜಾಸ್ತಿ ಆಗತ್ತೆ. ನರಸಿಂಹನು ಗಂಡ ಬೆರುಂಡ ರೂಪದಲ್ಲಿ, ಮತ್ತೆ ಇನ್ನೊಂದು ಬೇರೆ ರೂಪ, ಅದು ಇನ್ನೂ ಭಯಂಕರ ರೂಪ. ಆ ರೂಪದಲ್ಲಿ ಶರಭ ಮತ್ತು ಗಂಡ ಬೆರುಂಡ ರೂಪದಲ್ಲಿ ಯುದ್ಧ ಮಾಡ್ತಾರೆ. ಸೊ ಮತ್ತು ಇವರಿಬ್ಬರನ್ನ ಸಮಾಧಾನ ಮಾಡೋಕ್ಕೆ ಮತ್ತೆ ಪಾರ್ವತಿ ದುರ್ಗಾದೇವಿ ಅವಳ ರೂಪದಲ್ಲಿ ಬರ್ತಾಳೆ, ಪ್ರತ್ಯಂಗಿರ ರೂಪದಲ್ಲಿ. ಸೊ ಈ ಥರ ಈ ಕತೆ ಇದೆ, ಶಿವಪುರಾಣದಲ್ಲಿದೆ. ಸೊ ಈ ಬೇರೆ ಬೇರೆ ಕಲ್ಪಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಕಥೆಗಳು ನಡೆಯುತ್ತೆ. ಸೊ ಪ್ರಹ್ಲಾದ್ ಮಹಾರಾಜ್ ಅವರು ಪ್ರಾರ್ಥನೆಯಿಂದ ನರಸಿಂಹನ ಸಮಾಧಾನ ಮಾಡ್ತಾರೆ. ಆಮೇಲೆ ಕೊನೆಗೆ ವರ ಕೊಡ್ತಾರೆ, ನೀನು ಒಬ್ಬನೇ ಅಲ್ಲ, 21 ಪೀಳಿಗೆಗಳು ಹಿಂದೆ ಮುಂದೆ ಎಲ್ಲರೂ ಉದ್ಧಾರ ನಾನು ಮಾಡಿಬಿಟ್ಟಿದ್ದೀನಿ, ಬರೀ ನಿಮ್ಮ ತಂದೆ ಮಾತ್ರ ಅಲ್ಲ ಅಂತ ಹೇಳಿ ಇಲ್ಲಿಗೆ ಆ ನರಸಿಂಹನ ಲೀಲೆ ಮುಗಿಯುತ್ತೆ. ಹರೇ ಕೃಷ್ಣ. ಗ್ರಂಥ ಶ್ರೀಮದ್ ಭಾಗವತಂ ಕಿ ಜೈ, ನರಸಿಂಹದೇವ್ ಭಗವಾನ್ ಕಿ, ಪ್ರಹ್ಲಾದ್ ಮಹಾರಾಜ್ ಕಿ, ಶ್ರೀಲ ಪ್ರಭುಪಾದ್ ಕಿ. ಹರೇ ಕೃಷ್ಣ. ಯಾರಿಗತ್ರ ಏನಾದರೂ ಪ್ರಶ್ನೆ ಇದೆಯಾ? ಕರೆಕ್ಟ್, ಹೌದು. ಶಾರ್ಟ್ ರೂಟು ಚಾಂಟಿಂಗ್ ಹರೇ ಕೃಷ್ಣ ಮಂತ್ರ. ಬೈ ಹುಕ್ ಆರ್ ಕ್ರುಕ್ ವಿ ಶುಡ್ ರಿಮೆಂಬರ್. ಅದು ಹೆಂಗೆ ರಿಮೆಂಬರ್ ಮಾಡ್ಬೋದು? ಕಲಿಯುಗದಲ್ಲಿ ಹರೇ ಕೃಷ್ಣ ಮಂತ್ರ ಜಪ. ಲಾಂಗ್ ರೂಟ್ ತುಂಬ ಟೈಮ್ ತೊಗೊಳುತ್ತೆ. ಅದು ಲಾಂಗ್ ರೂಟ್, ಅದು ಇಲ್ಲ, ಅದು ಲಾಂಗ್ ರೂಟ್ ಅದು ಇಲ್ಲ. ಅದು ಫಸ್ಟು ಅದು 1-2 ಲಕ್ಷ ನರಕ ಅನುಭವಿಸ್ಬೇಕಾಗತ್ತೆ. ನರಕ ಅನುಭವಿಸ್ಬಿಟ್ಟು ಆಮೇಲೆ ಹಿರಣ್ಯಕಶಿಪು ಥರ ರಾಕ್ಷಸರಾಗಬೇಕಾಗತ್ತೆ. ಆಮೇಲೆ ಭಗವಂತ ಅವತರಿಸ್ಬೇಕು, ಆಮೇಲೆ ಭಗವಂತ ನಮ್ಮನ್ನು ಕತ್ತರಿಸ್ಬೇಕು, ಆಗ ಹೋಗಿ ಸೇರ್ತೀವಿ. ಅದು ಗ್ಯಾರಂಟಿ ಇಲ್ಲ. ಭಕ್ತಿ ಅಂದರೆ ಇದೇ ಜನ್ಮ ಚಕ್ ಅಂತ ಹೋಗ್ಬೋದು. ಹರೇ ಕೃಷ್ಣ ಜಪ ಮಾಡಿದ್ರೆ ಸಾಕು, ಈಸಿ ಶಾರ್ಟ್ ರೂಟ್. ಹೇಳಿ. ಅದಕ್ಕೊಂದೇ ಒಂದು ಸೊಲ್ಯೂಷನು, ಹರೇ ಕೃಷ್ಣ ಮಂತ್ರ ಮಾತ್ರ ಮರಿಬಾರ್ದು. ಅದು ಜ್ಞಾಪಕ ಇದೆಯಾ? ಸಾಕಷ್ಟು. ಯಾರು ನಿಮಗೆ ಜೈ ವಿಜಯ ನಿಂತ್ಕೊಂಡು ಹೇಳಪ್ಪ ಆ ಕ್ಲಾಸ್ ಕೇಳಿದ್ಯಲ್ಲ ಏನಿತ್ತು ಹೇಳು, ಇಲ್ಲ ಈ ಶ್ಲೋಕ ಹೇಳು ಅಂತ ಯಾರೂ ಕೇಳಲ್ಲ. ಭಗವಂತ ಹೃದಯದಲ್ಲಿ ಇದಾನ, ಜ್ಞಾಪಕ ಮಾಡ್ಕೊಳ್ತಿದ್ದೀರಾ ಎಲ್ಲ ಸಮಯದಲ್ಲಿ, ಹರೇ ಕೃಷ್ಣ ಜ್ಞಾಪಕ ಇದೆಯಾ? ಸಾಕು. ಅದೇ ಗುರಿ. ಕೊನೆಗೆ ಮೆಮರಿ ಟೆಸ್ಟ್ ಮಾಡಲ್ಲ, ಮೆಮರಿ ಟೆಸ್ಟ್ ಇಲ್ಲ. ಭಗವಂತನ ಮೇಲೆ ಆಶ್ರಯ ಪಟ್ಟಿದ್ದೀವಾ, ಭಗವಂತನ ಬಗ್ಗೆ ಚಿಂತನೆ ಮಾಡ್ತಿದ್ದೀವಾ, ಅಷ್ಟೆ. ಭಜನೆ ಮಾಡಿ ಮನೇಲಿ ಕೂತ್ಕೊಂಡು ಜಯ ರಾಧ ಮಾಧವ, ಇಲ್ಲ ಭಜಾಹು ರೇಮನ, ಶ್ರೀನಂದನಂದನ, ಹರೇ ಕೃಷ್ಣ 16 ಮಾಲೆ ಜಪ ಮಾಡಿ ಸಾಕು. ಇದು ದೊಡ್ಡದಾಗಿ ನಾವೇನು ಅಚೀವ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಪ್ರೆಸಿಡೆಂಟ್ ಆಗಬೇಕು, ಇನ್ನೊಂದು ದೇವಸ್ಥಾನ ಕಟ್ಟಿಸ್ಬೇಕು ನಾನು ನಾಗರಬಾವಿಯಲ್ಲಿ, ನಾನು GBC ಆಗಬೇಕು, ಆಮೇಲೆ ಇಲ್ಲ. ಯಾರು ಪಾತ್ರೆ ತೊಳಿತಾರೆ, ಯಾರು ಗೊತ್ತಿರಲ್ಲ, ಅವರು ಮಾತ್ರ ಭಗವಂತನ ಕಡೆ ಫಸ್ಟ್ ಹೋಗ್ತಾರೆ. ಎಸ್ ಮಂತ ಯಾರೋ ಕೈ ಎತ್ತಿದ್ದು? ಹೇಳಿ. ಭಗವಂತನ ನಾಮಸ್ಮರಣೆಯಲ್ಲಿ ಕೆಲವೊಂದು ಅಪರಾಧಗಳಿದೆ, 10 ಅಪರಾಧಗಳು. ಆ 10 ಅಪರಾಧಗಳನ್ನು ನಾವು ಅವಾಯ್ಡ್ ಮಾಡಬೇಕು. ಅವ್ರಿಗೆ ಹೇಳ್ಕೊಟ್ಟಿದ್ದೀರಾ ಯಾರಾದರೂ 10 ಅಪರಾಧಗಳು? ಹೇಳ್ಕೊಟ್ಟಿಲ್ವಾ? ಅದರಲ್ಲಿದೆ. ನಾನು ಜನರಲಾಗಿ ಹೇಳ್ಬಿಡ್ತೀನಿ, ಆಯಿತಾ? ಆಮೇಲೆ ನೀವು ಫೋಟೋ ತೊಗೊಳ್ಳಿ. ಮೊದಲನೇ ಅಪರಾಧ ವೈಷ್ಣವ ನಿಂದನೆ ಮಾಡಬಾರ್ದು. ವೈಷ್ಣವರನ್ನ ಬೈಬಾರ್ದು, ಅವಮಾನ ಮಾಡಬಾರ್ದು, ನಿಂದನೆ ಮಾಡಬಾರ್ದು. ಹಂತಿ ನಿಂದತಿ ವೈದ್ವೇಷ್ಟಿ ವೈಷ್ಣವಾನಾಂ ನಾಭಿನಂದತಿ ಕ್ರುದ್ಧತೆ ಯಾತಿ ನೋ ಹರ್ಷಂ. ಅಪರಾಧಗಳನ್ನು ಮಾಡಬಾರ್ದು ವೈಷ್ಣವರಿಗೆ. ಎರಡನೇದು ದೇವತೆಗಳನ್ನು, ವಿಷ್ಣು ಮತ್ತು ಬ್ರಹ್ಮ ಶಿವ ಎಲ್ಲ ಸಮಾನ ಅಂತ ಹೇಳಬಾರ್ದು, ಅದು ಅಪರಾಧ. ಕೃಷ್ಣ ಒಬ್ಬನೇ ಸರ್ವೋತ್ತಮ, ದೇವೋತ್ತಮ, ಪರಮಪುರುಷ ಅಷ್ಟೇ. ದೇವತೆಯರು ಶಿವ ಬ್ರಹ್ಮ ಇವರೆಲ್ಲ ದೇವತೆಯರು. ಮೂರನೇದು ಗುರುಗಳನ್ನು ಸಾಮಾನ್ಯ ವ್ಯಕ್ತಿ ಅಂತ ಅನ್ನಬಾರ್ದು. ಗುರುಗಳ ಆದೇಶ ಪಾಲನೆ ಮಾಡಬೇಕು, ಗುರುವರ ಅವಜ್ಞೆ ಮಾಡಬಾರ್ದು. ಗುರುಗಳು ಹೇಳ್ತಾರೆ 16 ಮಾಲೆ ಹರಿಕೃಷ್ಣ ಮಂತ್ರ ಜಪಿಸಿ ನಿಯಮಗಳನ್ನು ಪಾಲನೆ ಮಾಡಿ ಅಂತ.
ಆದೇಶಗಳ ಪಾಲನೆ ಮಾಡಬೇಕು. 4ನೇದು ವೇದಗಳಿಗೆ ನಿಂದನೆ ಮಾಡಬಾರ್ದು. ಇದೆಲ್ಲ ತಪ್ಪಾಗಿ ಕೊಟ್ಟಿದ್ದಾರೆ, ಇದೆಲ್ಲ ಸುಳ್ಳಾಗಿ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ ಹೇಳಿ? ದೇವರಿಗೆ ಅಪರಾಧ ಮಾಡಿದ್ರೆ ನರಕ ಹೋಗ್ತೀವಂತ ಎಲ್ಲ ಕಟ್ಟಿರೋ ಕಥೆಗಳಿವೆಲ್ಲ, ಮನುಷ್ಯರೇ ಬರೆದಿರೋದು. ಇದು ನಿಂದನೆ, ಶಾಸ್ತ್ರ ನಿಂದನೆ. ಆಯಿತಾ? 5ನೇದು ಕಲ್ಪನೆ, ಸುಮ್ಮನೆ ಭ್ರಮೆ. ಏನೋ ಇವು ಚಾಂಟ್ ಮಾಡಿದ್ರೆ ನಮ್ಮ ಪಾಪಗಳು ಕಳೆದೋಗತ್ತೆ, ಆ ಥರ ಈ ಥರ ಅಂತ ಹೇಳ್ತಾರೆ. ಇದೆಲ್ಲ ಒಂದು ಕಾಲ್ಪನಿಕ, ಎಲ್ಲ ಸುಳ್ಳು. 6ನೇದು ಆಯ್ತಾ? ರಾಂಗ್ ಇಂಟರ್ಪ್ರಿಟೇಷನ್. ಸೊ ತಪ್ಪಾಗಿ ಹರೇ ಕೃಷ್ಣ ಮಂತ್ರವನ್ನು ವ್ಯಾಖ್ಯಾನ ತಪ್ಪಾಗಿ ಮಾಡೋದು ಅಂದರೆ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಭಗವಂತನ ನಾಮದಲ್ಲಿ ಎಲ್ಲ ಶಕ್ತಿಗಳಿದೆ. ಭಗವಂತನ ನಾಮದಿಂದ ಭಗವದ್ಧಾಮನೇ ಸಿಗತ್ತೆ, ಭಗವಂತನೇ ಸಿಗ್ತಾನೆ. ಭಗವಂತನ ನಾಮದಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ. ಆದರೆ ನಾವು ನಮ್ಮ ಇಂಟರ್ಪ್ರಿಟೇಷನ್, ವ್ಯಾಖ್ಯಾನದಿಂದ ಏನೇನೋ ತಪ್ಪಾಗಿ ನಾವು ಹೇಳ್ತೀವಿ, ಬೇರೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಆ ಥರ ಕೊಡಬಾರ್ದು. ನೆಕ್ಸ್ಟ್ ಪಾಪ ಕಾರ್ಯ. ನಾಮೋದ್ಬಲಾದ್ಯಸಿ ಪಾಪ ಬುದ್ಧಿ ಅಂದರೆ ಪಾಪ ಕಾರ್ಯನೂ ಮಾಡೋದು. ಆಮೇಲೆ ಇವರು ಹೇಳಿದ್ದಾರೆ ಟೆಂಪಲಲ್ಲಿ, ಅನ್ನಪೂರ್ಣೇಶ್ವರಿಯಲ್ಲಿ ಜಪ ಮಾಡಿದ್ರೆ ಎಲ್ಲ ಪಾಪ ಹೋಗುತ್ತಂತ. ಸೊ ಚಾಂಟಿಂಗು ಮಾಡ್ತೀನಿ, ಪಾಪ ಮಾಡ್ಕೊಂಡು ಮತ್ತೆ ತಿರ್ಗಾ ಬಂದು ಮತ್ತೆ ಚಾಂಟಿಂಗ್ ಮಾಡ್ತೀನಿ ಅಲ್ವಾ? ಪಾಪ ಅಂದ್ರೇನು? ಪ್ರಮುಖವಾದದ್ದು 4 ಪಾಪಗಳಿದೆ. ದ್ಯೂತಂ ಪಾನಂ ಶೂನಂ ಸ್ತ್ರೀಯ. ದ್ಯೂತಂ ಅಂದರೆ ಜೂಜು, ಪಾನಂ ಅಂದರೆ ಕುಡಿಯೋದು, ಟೈಟ್ ಆಗೋದು. ಆಮೇಲೆ ಶೂನಂ ಅಂದರೆ ಮಾಂಸ, ಸ್ತ್ರೀಯ ಅಂದರೆ ಅನೈತಿಕ ಸಂಬಂಧಗಳು. ಇವು ಪಾಪಗಳು. ಇವುಗಳನ್ನು ಬಿಟ್ಟು ಬೇರೆ ಪಾಪಗಳು ಇದೆ. ಸಿಗರೇಟ್ ಆಯಿತು, ತಂಬಾಕು ಆಯಿತು, ಟಿ ವಿ ನೋಡೋದು ಪಾಪನೇ. ಅದೊಂದು ಅರ್ಥ ಮಾಡ್ಕೋಬೇಕು ನಾವು. ಇಲ್ಲಿ ಯಾರಾದರೂ ಪ್ರಶ್ನೆನೂ ಕೇಳ್ಬೋದು, ಹೆಂಗೆ ಹೇಳ್ತೀರಾ ರೀ ನೀವು ಟಿ ವಿ ಹೆಂಗೆ ಪಾಪ ಅಂತ ಕೇಳ್ಬೋದು. ಬಟ್ ಎನಿವೆ, ಸೊ ಈ ಥರ 7ನೇ ಅಪರಾಧ ಏನು? ನಾಮೋದ್ಬಲಾಯಸ್ಯ ಪಾಪ ಬುದ್ಧಿ. ಪಾಪಗಳಿಂದ ಪಾಪ ಮಾಡಿ ನಾನು ಮತ್ತೆ ಹರೇ ಕೃಷ್ಣ ಜಪ ಮಾಡ್ತೀನಿ ಅಂತಂದರೆ ಭಗವಂತ ಅದನ್ನು ಸ್ವೀಕರಿಸೋದಿಲ್ಲ. ಆಮೇಲೆ 8ನೇದು ಕರ್ಮಕಾಂಡ ರೂಪದಲ್ಲಿ ಹರೇ ಕೃಷ್ಣ ಮಂತ್ರವನ್ನು ಉಪಯೋಗಿಸೋದು. ಹೇಗೆ ಬೇರೆ ಯಜ್ಞಗಳು ಮಾಡ್ತೀವಿ, ನಮಗೆ ಐಶ್ವರ್ಯ, ಸಮೃದ್ಧಿ, ಹೆಂಡತಿ, ಮಕ್ಕಳು ಸಿಗ್ತಾರೆ, ಆ ರೀತಿಯಲ್ಲಿ ನಾನು ಹರೇ ಕೃಷ್ಣ ಮಂತ್ರವನ್ನು ಉಪಯೋಗಿಸ್ತೀನಿ. ಈ ಥರ ಚಾಂಟಿಂಗ್ ಮಾಡಿದ್ರೆ ಒಳ್ಳೆಯದಾಗತ್ತೆ, ನನಗೆ ದುಡ್ಡು ಸಿಗತ್ತೆ, ಸಂಪತ್ತು ಸಿಗತ್ತೆ, ನನ್ನ ಮದುವೆ ಆಗತ್ತೆ ಅಂತೇನೋ ಒಂದು ಭಾವನೆಯಲ್ಲಿ ಅದನ್ನು ವೈದಿಕಿ ಕರ್ಮಕಾಂಡ ಥರ ಉಪಯೋಗಿಸ್ಬಾರ್ದು. 9ನೇದು ನಂಬಿಕೆ ಇಲ್ಲದಿರೋ ವ್ಯಕ್ತಿಗಳಿಗೆ ಪ್ರಚಾರ ಮಾಡಬಾರ್ದು. ಅದು ಅಪರಾಧನೇ. ಯಾಕೆ? ಅವ್ರಿಗೆ ನಂಬಿಕೆ ಇರಲ್ಲ, ಅವರು ಮತ್ತೆ ತಿರ್ಗಾ ಅಪರಾಧ ಮಾಡ್ತಾರೆ. ಹಾಗಾಗಿ ಅವರನ್ನು ನಾವು ಅಧೋಗತಿಗೆ ತಳ್ತಾ ಇದ್ದೀವಿ. ಸೊ ಅದಕ್ಕೆ ಅವ್ರಿಗೆ ಪ್ರಚಾರ ಮಾಡಬಾರ್ದು. ಅವ್ರಿಗೆ ಯಾವ ರೀತಿಯಲ್ಲಿ ಪ್ರಚಾರ ಮಾಡ್ಬೋದು ಅಂದರೆ ಪ್ರಸಾದ, ಇಲ್ಲ ಹರಿನಾಮ ಸಂಕೀರ್ತನ ಹಗಲೊತ್ತಲ್ಲಿ, ಆ ರೀತಿಯೇ ಪ್ರಚಾರ ಮಾಡಬೇಕು. ಡೈರೆಕ್ಟಾಗಿ ಬೋಧನೆ ಮಾಡಬಾರ್ದು ನಂಬಿಕೆ ಇಲ್ದಿರೋರಿಗೆ. ಕೊನೆಯದು 10ನೇದು ಅಪರಾಧ, ಎಲ್ಲ ಭಗವಂತನ ನಾಮದ ಮಹಾತ್ಮೆಯನ್ನು ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ಎಲ್ಲ ಆದಮೇಲೂ ಇನ್ನೂ ಭೌತಿಕ ಆಸೆಗಳ ಮೇಲೆ ಇನ್ನೂ ಅಟ್ಯಾಚ್ಮೆಂಟ್ ಇದೆ, ಹೋಗ್ತಾ ಇಲ್ಲ, ಅದೂ ಅಪರಾಧನೇ. ಇವೆಲ್ಲದಕ್ಕೂ ಮೂಲ ಕಾರಣ ಅಪರಾಧ ಯಾವುದು ಅಂದರೆ ಪ್ರಮಾದ, ಇನ್ಅಟೆನ್ಷನ್, ಗಮನ ಕೊಡದೇನೆ ನಾಮಸ್ಮರಣೆ ಮಾಡೋದು ಒಂದು ಅಪರಾಧ. ಸೊ ಈ ಅಪರಾಧಗಳನ್ನು ನಾವು ಎಚ್ಚರಿಕೆಯಿಂದ ಅವಾಯ್ಡ್ ಮಾಡಿದ್ರೆ ನಮಗೆ ಹರಿನಾಮದ ಫಲವು ಸಿಗತ್ತೆ. ಈ ಅಪರಾಧಗಳನ್ನು ನಾವು ಅವಾಯ್ಡ್ ಮಾಡೋಕ್ಕೆ 1 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, 1 ಜನ್ಮ ಆಗ್ಬೋದು, 100 ಜನ್ಮ, ಕೋಟಿ ಜನ್ಮಗಳು ಆಗ್ಬೋದು. ಬಹು ಜನ್ಮ ಜದಿ ಕರೆ ಶ್ರವಣ ಕೀರ್ತನ್ ತಬೂತನ ಪಾಯ ಕೃಷ್ಣ ಪದೇ ಪ್ರೇಮದಾನ. ಎಷ್ಟೋ ಜನ್ಮಗಳು ಚಾಂಟಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಆದರೆ ಈ ಅಪರಾಧಗಳನ್ನು ನಾವು ಅವಾಯ್ಡ್ ಮಾಡಿಲ್ಲ ಅಂದರೆ ಇಲ್ಲೇ ಇರ್ತೀವಿ, ಹರೇ ಕೃಷ್ಣ ಚಾಂಟಿಂಗ್ ಮಾಡ್ಕೊಂಡು ಇಲ್ಲೇ ಅನ್ನಪೂರ್ಣೇಶ್ವರಿ ನಗರಲ್ಲೇ ಬರ್ತಾ ಇರ್ತೀವಿ. ಓಕೆ, ಹರೇ ಕೃಷ್ಣ. ಇನ್ನೇನಾದರೂ ಪ್ರಶ್ನೆ?
ಓಕೆ, ಕ್ಲೋಸ್ ಮಾಡೋದಾ? ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಕಿ ಜೈ.